ಕಲಿಯುವಾಗ ಮನೆಯಲ್ಲಿ ಪಾಲಕರ ಸಹಾಯದಿಂದ ಕಲಿತಾರೆ, ಶಾಲೆಯೊಳಗ ಶಿಕ್ಷಕರ ಸಹಾಯದಿಂದ ಕಲಿತಾರೆ, ಸಮಾಜದೊಳಗ ನೆರೆಹೊರೆಯವರಿಂದ ಅಥವಾ ಗುರು ಹಿರಿಯರ ಸಹಾಯದಿಂದ ಕಲಿತಾರೆ. ವ್ಯಕ್ತಿ ಏನನ್ನೇ ಕಲಿಬೇಕಾದ್ರೂ ಕೂಡ, ಭೌತಿಕ ಮಟ್ಟನ ಹೆಚ್ಚಿಸ್ಕೋಬೇಕಾದ್ರೂ ಕೂಡ ಇನ್ನೊಬ್ಬರ ಸಹಾಯ ಅತ್ಯವಶ್ಯಕ ಅಲ್ಲ. ಈ ರೀತಿ ಮಗು ತಾನು ಕಲಿಯುವಾಗ ಇನ್ನೊಬ್ಬರ ಸಹಾಯದಿಂದ ಕಲಿತಾರಲ್ರಿ, ಅದಕ್ಕೆ ಸೈಕಾಲಜಿ ಭಾಷೆಗಳಲ್ಲಿ ಏನಂತ ಕರೀತಾರೆ ಅಂದ್ರೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಇದನ್ನು ಕೇಳಿದ ಟಿ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನು ಅಂತಂದ್ರೆ ಬೆಂಬಲ ಅಂತ ಅರ್ಥ, ಅಥವಾ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಸಹಕಾರ ಅಂತ ಅರ್ಥ ಅಥವಾ ಸಹಾಯ ಅಂತ ಅರ್ಥ. ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ನೋಡಿ ಬೆಂಬಲ ಅಂತ ಅರ್ಥ, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನ್ರಿ ಸಹಾಯ ಅಂತ ಅರ್ಥ, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಅಥವಾ ಎಲ್ಲ ಅರ್ಥ ಒಂದೇ. ಅವ ನಿಮಗೆ ಎಕ್ಸಾಮ್ ಕೊಟ್ಟಿದ್ದು ಏನ್ ಕೊಟ್ಟಿದ್ದ ಅಂದ್ರೆ ಸಹಕಾರ ಅಂತ ಕೊಟ್ಟಿದ್ದ, ಸಹಕಾರ. ಇದಕ್ಕೆ ಬುಕ್ನಾಗ ಏನ್ ಉದಾಹರಣೆ ಕೊಟ್ಟರೆ ಗೊತ್ತಂದ್ರೆ ಅವರು ಯಾವಾಗಲೂ ಇನ್ನೊಬ್ಬರ ಸಹಾಯನೇ ಬೇಕಂತೇನಿಲ್ಲ. ಮಗು ಒಂದು ಹಂತದಕ್ಕೆ ಬರೋವರೆಗೂ ಇನ್ನೊಬ್ಬರ ಸಹಾಯ ಬೇಕು. ಒಂದು ಹಂತಕ್ಕೆ ಬಂತಂದ್ರೆ ತನ್ನ ಸ್ವತಂತ್ರ ಬುದ್ಧಿಯಿಂದ ಕಲಿತಾನ ಅಂತ ಹೇಳ್ತಾನ. ಇದಕ್ಕೆ ಉದಾಹರಣೆ ಏನ್ ಕೊಟ್ಟಾರಂದ್ರೆ, ಉದಾಹರಣೆ ಅವರು ಈ ಸ್ಲ್ಯಾಬ್ ಅದಲ್ಲ ಮ್ಯಾಲಿಂದ, ಈ ಸ್ಲ್ಯಾಬ್ ಮೊದಲಿಗೆ ಹಾಕ್ಬೇಕಾದ್ರ ಕೆಳಗೆ ಅದ ಕಾಂಕ್ರೀಟ್ ಹಾಕಿ, ಆಮೇಲೆ ಸ್ಟೀಲ್ ಹಾಕಿ, ಕಬ್ಬಣ ಹಾಕಿದ್ರೊಳಗ ಒಂದು ಬೌಂಡ್ ಕೊಟ್ಟಿದ್ದೀವಿ. ಮೊದಲ ಎದಕ್ಕೆ ಕೊಡ್ತಾರ ಕೊಡ್ರಿ, ಎದಕ್ಕೆ ಕೊಟ್ಟಿದ್ರ ಮೊದಲಾಗ ಸಪೋರ್ಟ್, ಎದ ಸಪೋರ್ಟ್ ಮೇಲಿನ ಇದನ್ನ ಕ್ಯೂರಿಂಗ್ ಅವರು ಆದ್ರೆ ಯಾವತ್ತೂ ಇಟ್ಟರು ಕೆಲವು ದಿನಗಳ ಮಾತ್ರ ಅಷ್ಟೇ ಇಟ್ಟಿದ್ರು. ಅದನ್ನ ಅದು ಬೌಂಡ್ ಕೊಟ್ಟಿರ್ತಾರೆ, ಇದು ಮ್ಯಾಲ ಇದ್ರ ಹೆಸರ ಇಟ್ಟಿದ್ರು. ಅವ್ರು ಇಂಜಿನಿಯರ್ ಹೇಳ್ತಾರೆ 30 ದಿನ ಒಂದು ತಿಂಗಳ ಅಂತ. ಅದು ಮ್ಯಾಲಿನ ಕ್ಯೂರಿಂಗ್ ಆಗೋರು ಅಷ್ಟೇ ಕೊಟ್ಟಿದ್ರು. ಅಲ್ಲಿವರೆಗೆ ಅದು ಸಪೋರ್ಟ್ ಆಗಿ ಏನ್ರಿ ಹಂಗೆ ಮಕ್ಕಳಿಗೂ ಪ್ರಾರಂಭದಲ್ಲಿ ಇನ್ನೊಬ್ಬರ ಸಹಾಯ ಅವಶ್ಯಕ. ಬಹಳ ಜಾಣಾದ ಮಗು, ಬಹಳ ಇಂಟೆಲಿಜೆಂಟ್, ಒಂದು ಲೆಕ್ಕ ಕಲಿಸ್ಬೇಕಂದ್ರೆ ಅವ್ನಿಗೆ ಇನ್ನೊಬ್ಬರ ಸಹಾಯ ಬೇಕು. ಬಹಳ ಜಾಣಾದ, ಬೈಕ್ ಕಲಿಸ್ಬೇಕಂದ್ರೆ ಒಬ್ಬರ ಸಹಾಯ ಬೇಕು, ಈಜ್ ಕಲಿಬೇಕಂದ್ರೆ ಒಬ್ಬರ ಸಹಾಯ ಬೇಕು. ಇದಕ್ಕೆ ಏನಂತ ಕರೀತಾರೆ ಅವ ಸ್ಕ್ಯಾಫೋಲ್ಡಿಂಗ್ ಅನ್ನೋ ಪದನ ಬಳಸ್ತಾರೆ. ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ, ಜೆಡ್ ಪಿ ಡಿ ಅನ್ನೋ ಕಾನ್ಸೆಪ್ಟ್ ಕೊಟ್ಟಾಗ ಗೊತ್ತ ನಿಮ್ಗೆ? ಜೆಡ್ ಪಿ ಡಿ ಇದನ್ನು ಒಂದ್ಸಾರಿ ಕೇಳೋಣ. ಆದ್ರೆ ಜೆಡ್ ಪಿ ಡಿ ಮೀನಿಂಗ್ ಏನಂದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಝೋನ್ ಆಫ್ ಅಂತ ಕೇಳ್ತಾರೆ, ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಕೇಳೋಣ. ಇದನ್ನ ನಾಲ್ಕು ಕೇಳಿ ಜೆಡ್ ಫಾರ್ಮ್ ಕೇಳೋಣ, ನೆನಪಿಟ್ಕೊಳ್ಳಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಕನ್ನಡ ತರೋದಕ್ಕೆ ವಿಕಾಸದ ಸಂಭವನೀಯ ಅಥವಾ ಸಮೀಪ ವಲಯ. ಇದಕ್ಕೆ ಕರೆಯೋದು ವಿಕಾಸದ ಸಂಭವನೀಯ ಅಥವಾ ಸಮೀಪ ವಲಯ. ಜಡ್ಬಿಡಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಕನ್ನಡದೊಳಗಡೆ ಅದಕ್ಕೆ ವಿಕಾಸದ ಸಂಭವನೀಯ ಅಥವಾ ಸಮೀಪ ವಲಯ. ಆಯಾ ಝೋನ್ಗಳು ಕರೀತಾರೆ. ಅವ ಹೇಗಂತಂದ್ರೆ ಕೆಲವೊಂದು ವಿಷಯಗಳನ್ನು ಕಲಿಯುವಾಗ ಇನ್ನೊಬ್ಬರ ಸಹಾಯ ಬೇಕ್ರಿ, ಕೆಲವೊಂದು ವಿಷಯಗಳನ್ನು ಕಲಿಯುವಾಗ ಇನ್ನೊಬ್ಬರ ಸಹಾಯ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ತಾನೇ ನಡೆಯುವುದನ್ನು ಕಲಿಯುವುದಲ್ರಿ, ನೀವು ನಡೀತಿದ್ರು ಅದೇನು ಮಾಡ್ತದ ನಡೀತದ, ನೀವು ಮಾತಾಡ್ತಿದ್ರು ಅದೇನು ಮಾಡ್ತೀರಿ ಮಾತಾಡ್ತದೆ. ಊಟ ಮಾಡೋದು, ನಡೆಯೋದು, ಓದೋದು, ಕೆಲವು ವಿಷಯಗಳನ್ನು ತಂದೆ ತಾಯಿನೂ ಆದ್ರೆ ಕೆಲವೊಂದು ಝೋನ್ಗಳು ಇನ್ನೊಬ್ಬರ ಅವಶ್ಯಕತೆ ನಮಗೆ ತುಂಬಾ ಅಂತ ಹೇಳಿ ಅದಕ್ಕೆ ಏನು ಹೆಸರುಗೊಳ್ತೀವಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸಮಾಜ ಸಾಂಸ್ಕೃತಿಕ ಅಂದ್ರೆ ನೆನಪಿಟ್ಕೊಳ್ಳಿ, ಜಡ್ಪಿ ಅಂತ ನೆನಪಿಟ್ಕೊಳ್ಳಿ, ಸ್ಕ್ಯಾಫೋಲ್ಡಿಂಗ್ ಅಂತ ನೆನಪಿಟ್ಕೊಳ್ಳಿ. ಈ ಮೂರುಗಳನ್ನು ಕೇಳೋಣ. ಇವಾಗ ಒಂದು ಮಾರ್ಕ್ಸ್ ಬಂದ್ರೆ ಎಷ್ಟಾಯ್ತ್ರಿ? ಈಗ ಇನ್ನೊಂದು ಇದಾದ ತಕ್ಷಣ ಇನ್ನೊಂದು ಮುಖ್ಯವಾದ ಯಾವುದಂತಂದ್ರೆ ಪಾಸ್ ಆಗಿಬಿಟ್ಟು ಒಂದು
ಬೆಳವಣಿಗೆ ಮತ್ತು ವಿಕಾಸದ ಹಂತಗಳ ತಡೆಗಾಗಿ ಹಾಕಿ ರೆಡ್ಡಿಗಾಗಿ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳ ತಡೆಗಾಗಿ ಹಂತಗಳಂದು ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಅಲ್ಲಿ ಎಲಿಜಬೆತ್ ಹರಿಯಾಕ್ ಅವರ ಪ್ರಕಾರ ಎಲಿಜಬೆತ್ ಹರಿಯಾಕ್ ಅವರ ಪ್ರಕಾರ ಅಂತ ಅಂದ್ರೆ ಎಲಿಜಬೆತ್ ಹರಿಯಾಕ್ ಅವರ ಪ್ರಕಾರ ಎಲಿಜಬೆತ್ ಹರಿಯಾಕ್ ಅವರ ಪ್ರಕಾರ ಕೇಳ್ತಾರೆ ಎಷ್ಟು ಪ್ರಕಾರ ಮಾಡ್ಯಾರ ಎಲಿಜಬೆತ್ ಹರಿಯಾಕ್ ಹೋದಾಗ ಎಷ್ಟು ಭಾಗ ಮಾಡ್ಯಾರ ಗೊತ್ತಂದ್ರೆ ಅವರು ಬರೋಬ್ಬರಿ 10 ಪ್ರಕಾರಗಳನ್ನಾಗಿ ವಿಭಾಗಿಸಿದ್ದಾರೆ. ಎಲಿಜಬೆತ್ ಹರಿಯಾಕ್ ನೋಡಿ ಎಲಿಜಬೆತ್ ಹರಿಯಾಕ್ ಅವರಲ್ಲ ಇವರು ಎಷ್ಟು ಮಾಡ್ಯಾರ ಗೊತ್ತೇನ್ರಿ 10 ಪ್ರಕಾರ ಮಾಡ್ಯಾರ. ಒಂದು ಪ್ರಸವ ಪೂರ್ವ ಪ್ರಸವ ಪೂರ್ವ ಗುಣಶಾಖೆಗಳ ಅದೇನೋ ಎಷ್ಟು ಪ್ರಕಾರ ಭಾಷೆಗಳನ್ನ ಅದು ಬರೀರಿ. ಒಂದು ಪ್ರಸವ ಪೂರ್ವ ಗರ್ಭಧಾರಣೆಯಿಂದ ಜನನದವರೆಗೆ ಎಲ್ಲಿಂದ ಇರ್ತಾರ ಅಂದ್ರೆ ಗರ್ಭಧಾರಣೆಯಿಂದ ಜನನದವರೆಗೆ ಗರ್ಭಧಾರಣೆಯಿಂದ ಇರ್ತಾರೆ ಜನನದವರೆಗೆ ಶೈಶವ ಅಂದ್ರೆ ಜನನದಿಂದ 2 ವಾರ ಜನನದಿಂದಾರೆ 2 ವಾರ. ಮೂರನೇದು ಹಸುಳೆತನ ಬೇಬಿ ಹುಟ್ಟೋ ತನಕ ಹಸುಳೆತನ 2 ವಾರದಿಂದ 2 ವರ್ಷ 2 ವಾರದಿಂದ 2 ವರ್ಷ. ಆಮೇಲೆ ಪೂರ್ವ ಬಾಲ್ಯ 2 ವರ್ಷದಿಂದ 6 ವರ್ಷ. ಪೂರ್ವ ಬಾಲ್ಯ 2 ವರ್ಷದಿಂದ 6 ವರ್ಷ ಹೇಳ್ರಿ. ಉತ್ತರ ಬಾಲ್ಯ 6ರಿಂದ 12 ವರ್ಷ. ಉತ್ತರ ಬಾಲ್ಯ 6 ವರ್ಷ 12 ವರ್ಷ. ಇನ್ನೊಂದು ಲೈಂಗಿಕ ಪಕ್ವತೆಯ ಕಾಲ. ಲೈಂಗಿಕ ಪಕ್ವತೆಯ ಕಾಲ 12ರಿಂದ 14 ವರ್ಷ. 14 ವರ್ಷ. ಆಮೇಲೆ ತಾರುಣ್ಯ ಸಂಸ್ಕೃತಿಯಲ್ಲಿ 14ರಿಂದ 18. 14ರಿಂದ 18. ವಯಸ್ಕ 15ರಿಂದ 40.
ಆಮೇಲೆ ಮಧ್ಯ ವಯಸ್ಕ ಮಿಡ್ ಏಜ್ ಎಷ್ಟಂದ್ರೆ 40ರಿಂದ 60. ವೃದ್ಧಾಪ್ಯ 60ರಿಂದ ಸಾವಿರ. ಸಾವಿರ ಇದು ಎಷ್ಟು ಮಾಡ್ಯಾರ ಅಂತ ನೆನಪಿದ್ರಿ. ಆದ್ರೆ ನೀವು ಇಷ್ಟು ಸ್ಟೇಜ್ ಇಲ್ಲ, ನೀವು ಎಕ್ಸಾಮ್ ನೀವು ಗಮನಿಸಬೇಕಾದ 3 ಅಷ್ಟೇ. 1 ಶೈಶವ, 2 ಬಾಲ್ಯ, 3 ತಾರುಣ್ಯ. ಯಾವ್ಯಾವ? ಶೈಶವ, ಬಾಲ್ಯ, ತಾರುಣ್ಯ. ಆದಾಗ ಹೈಸ್ಕೂಲ್ ಬದಲ ಪ್ರೌಢಶಾಲಾ ಶಿಕ್ಷಕರಿಗೆ ಬರೋದಂದ್ರೆ ತಾರುಣ್ಯಾವಸ್ಥೆ ಮೇಲೆ ಹೆಚ್ಚು ಪ್ರಶ್ನೆಗಳಾವೆ. ನೀವು TET GPSC ಅಲ್ಲಿ ಬರೋದ್ರಿಂದ ಬಾಲ್ಯಾವಸ್ಥೆ ಮತ್ತು ಶೈಶವಾವಸ್ಥೆ ಮೇಲೆ ಹೆಚ್ಚಿನ ಪ್ರಶ್ನೆಗಳಾವೆ. ಅವೇನು ನಾವು ಮಾಡಬೇಕಂತ ಒಂದು ಸ್ಟಾರ್ಟ್ ಮಾಡ್ತೀವಿ. ಬಾಲ್ಯಾವಸ್ಥೆಯನ್ನು ಪ್ರಶ್ನಾಕೂಟ ಎನ್ನುವುದು. ಬಾಲ್ಯಾವಸ್ಥೆಯನ್ನು ತಿಳಿದುಕೊಳ್ಳುವುದರಲ್ಲಿ ಪ್ರಶ್ನಾಕೂಟ ಎಂದು ಕರೆಯುವುದು. ಬಾಲ್ಯಾವಸ್ಥೆಯನ್ನು ಏನು ಕೇಳಿದರೆ ಪ್ರಶ್ನಾಕೂಟ ಎನ್ನುವುದು. ಯಾಕೆ? ಇಡೀ ಜೀವಮಾನದೊಳಗಡೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಅವನು ಬಾಲ್ಯ. ಇವೆಲ್ಲ ಯಾರು ಪ್ರಶ್ನೆ ಕೇಳೋಣ? ಒಂದರಿಂದ 2 ವರ್ಷಕ್ಕೆ ಕೇವಲ ತಾಯಿಯ ಮನೆಯಲ್ಲಿ ಬೆಳೆದ ಮಗು ಅಗಿನ ಪ್ರಪಂಚನೇ ನೋಡಿದೆ. ಕಣ್ಣಿಗೆಲ್ಲ ಹೊಸಾವು ಕಂಡಾಗ ತಿಳ್ಕೋಬಹುದು. ಅಲ್ಲ ಏನಾಗ್ತದ್ರಿ? ಹೆಚ್ಚಾದಾಗ ಸೋದರ ಇರಲಿ, ಅಪ್ಪನ ಇರಲಿ, ಯಾರೇ ಪ್ರಶ್ನೆಗಳ ಸುರಿಮಳೆಗಳನ್ನೇ ಕೈ ಇನ್ನೊಂದು ಈ ಹಂತದಲ್ಲಿ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಬಾಲಕರು ಶಾಂತ ರೀತಿಯಲ್ಲಿ ಉತ್ತರಿಸ್ರಿ ಅಂದ್ರೆ ಇವರು ಸೃಜನಶೀಲತೆ ಹೆಚ್ಚಾಗತ್ತೆ. ಒಂದು ವೇಳೆ ಬೈದ್ರಿ ಭಾವಿ ಜೀವನದವರು ಮಗು ಪ್ರಶ್ನೆಗಳನ್ನು ಮಾಡುವ ಸ್ಕಿಲ್ಲೇ ಕಮ್ಮಿ. ಇನ್ನೊಂದು, ಇಂಥ ಮಕ್ಕಳನ್ನ ಆಪದೇ ಹೊರಕರ್ಕೊಂಡು ಬರ್ತಾರೆ. ಯಾರು 4 ವರ್ಷದ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೇಳಿ? ಯಾಕೆ ಕರ್ಕೊಂಡೋಗಲ್ಲ? ಸುಮ್ಮನೆ ಆಟ ಬಿಡೋದವ. ಒಳಗ ಮಗಳ ಹಾಕೊಂಡಿರ್ತಾರೆ. ಸುಮ್ಮನೆ ಬರ್ತಾನೆ ಪಪ್ಪ ಏನು ಬರ್ತಾನೆ ಬಸ್ಸದ ಅಂತ ಇದೇ ಕುಂದಿಲ್ಲ. ಪಪ್ಪ ಏನು ಬರ್ತಾನ ಅದು ಬರ್ತಾನೆ ಇದು ಕುಂದ್ರ ಪಪ್ಪ ಯಾರು ಇಂಥ ಹಬ್ಬಕ್ಕೆ ಪೇಷನ್ಸ್ ಇರೋಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಪ್ರೈಮರಿ, ಪ್ರೀ ಪ್ರೈಮರಿ, LKG UKG ಕಲಿಸಲಿಕ್ಕೆ ಮೇಡಮ್ ಹೆಚ್ಚಲ್ಲ, ಸರ್ ಹೆಚ್ಚಲ್ಲ. ಯಾಕೆ ಸರ್ ಹೇಳಿ? ಆ ಸುಮ್ಮನೆ ಮಾಸ್ತರ್ ಪೇಷನ್ಸ್ ಇರಲ್ಲ. ನಿಮ್ಮಂತ ಇನ್ನ 1000 ಮಂದಿ ಯಾಕೆ ಪಾಠ ಮಾಡೋದ್ರಿ? ಆ LKG UKG 1 ಸ್ಟಾರ್ಟ್ ಆಗೋ ಬಹಳ ಕಷ್ಟ. ಸುಮ್ಮನೆ ಸರ್ ಹೊಡೆದ ಗಪ್ಪ ಮಾಸ್ತರ ಸರ್ ಅಂತ சொல்லுவாங்க. ಇಬ್ರು ಮಾಡ್ತಾ ಅವ್ರೆ ನಾಳೆ ಸಾಲಿ ಬಂದ್ಬೋದು ಮೇಡಮ್ ಹಂಗಲ್ಲ. ಪೇಷನ್ಸ್ ಮಾಡಿದ್ರೆ ಯಾಕೆ ಹೊಡೆದ ಅವ್ರಿಗೆ ಬೇಡಪ್ಪ ಅಂತಾರೆ. ನಾವು ವ್ಯವಸ್ಥೆ ಮೊದಲು ಇದು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಪೇಷನ್ಸ್ ಅದಕ್ಕಾಗಿ ಹೆಚ್ಚಾಗಿರ್ತಾರೆ. ಪ್ರಶ್ನೆಗಳ ಭಾಳ ಬೇಕಾದ ಪ್ರಶ್ನೆ ಕೇಳ್ತಾರೆ. ಆಗ್ತೀವಿ ಸುಮ್ಮನೆ ಉತ್ತರಿಸ್ಬೇಕು ಅಷ್ಟೇ. ನೀವು ನಿಮಗೆ ಉತ್ತರಿಸಕ್ಕೆ ತಪ್ಪಾದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅವರೆಲ್ಲ ಮಾಡಿ ಓದಿಲ್ಲ. ನೀವು ಇಬ್ಬರು ಗಂಡ ಹೆಂಡತಿ ಇದ್ರ ಮದುವೆ ಅಮ್ಮ ಮಾಡಿಸಿದ್ರಂತ ಅವಾಗ ಮಗು ಹೀಗಾಗಿ ಹೀಗೆ ಗೊತ್ತದ ಯಾವ ನಾಯಿಗೆ ದೇವ ಪ್ರಶ್ನೆಗಳನ್ನು ಸಹಜವಾಗಿ ಕೇಳ್ತಾರೆ. ಎರಡನೇ ಬರೀ
ಇದನ್ನು ಕೂಟಕಾಲ, ಬಾಲ್ಯಾವಸ್ಥೆಯನ್ನು ಕೂಟಕಾಲ ಎನ್ನುವರು. ಕೂಟ ಗುಂಪ, ಇದನ್ನು ಕೂಟಕಾಲ ಎನ್ನುವರು. ಕೂಟ ಯಾಕಂತಿಲ್ಲ, ಕೂಟಕಾಲ ಎದಕ್ಕೆ ಕೂಟಗಳನ್ನು ರಚಿಸ್ಕೋತಾರ? ಕೂಟಗಳನ್ನ ಎದಕ್ಕೆ ರಚಿಸ್ಕೋತಾರೆ? ಆಟಕ್ಕಾಗಿ ಮಾತ್ರ ಕೂಟಗಳನ್ನು ರಚಿಸ್ಕೋತಾರೆ ಅಷ್ಟೇ. ಇಲ್ಲೇನು ಸಂಸಾರ ಮಾಡಲು ಆಟ ಸಾಕು ಇನ್ನೊಂದರಲ್ಲಿ ಬಾಲ್ಯಾವಸ್ಥೆಯಲ್ಲಿ ಧಾರ್ಮಿಕ ಮತ್ತು ದೇಶಭಕ್ತಿಯ ಭಾವನೆಗಳು ಅಧಿಕವಾಗಿರುತ್ತವೆ. ಬಾಲ್ಯಾವಸ್ಥೆಯಲ್ಲಿ ಧಾರ್ಮಿಕ ಮತ್ತು ದೇಶಭಕ್ತಿಯ ಭಾವನೆಗಳು ಅಧಿಕವಾಗಿರುತ್ತವೆ. ಧಾರ್ಮಿಕ ಮತ್ತು ದೇಶಭಕ್ತಿಯ ಭಾವನೆಗಳು ಅಧಿಕವಾಗಿರುತ್ತವೆ. ದೇವರ ಮೇಲೆ ಭಕ್ತಿ ನಿಮಗೆ ಹೆಚ್ಚದ, ಮಕ್ಕಳಿಗೆ ಹೆಚ್ಚದ? ನಿಮಗೆ ನಿಮ್ಗೆ ದೇವ್ರ ಸಾಕಾಗ್ಯದ. ಮಕ್ಕಳು ಭಾಳ ಜಾಸ್ತಿ ಇರ್ತಾರೆ. ನೆನಪಿಡ್ಬರಿ, ಶಾಲೆ ಒಳಗ ದೇಶದ ಮ್ಯಾಲ ಶಿಕ್ಷಕರ ಭಕ್ತಿ ಬೆಳೆಸ್ತಾರ, ದೇವರ ಮ್ಯಾಲ ಮನಿ ಒಳಗ ಪಾಲಕರ ಭಕ್ತಿ ಬೆಳೆಸ್ತಾರ. ಸರ್ ಹೇಳ್ತಾರೆ, ನೋಡಪ್ಪ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಹೋದಾರ, ಈ ಫೋಟೋ ಎಲ್ಲರ ಕಂಡು ನಿಂತು ನಮಸ್ಕಾರ ಮಾಡಲ್ಲ. ಸಣ್ಣ ಮಕ್ಕಳು ಎಲ್ಲರಿಗೂ ಗಾಂಧೀಜಿ ಫೋಟೋ ನಿಂತು ಕಂಪಲ್ಸರಿ ಏನ್ ಮಾಡ್ತಾರೆ? ನೀವು ಮಾಡ್ತೀರ ಒಮ್ಮೆ ಬೇಡ, ನೀವು ಮಾಡೋ ನಮಸ್ಕಾರ ಬೇಡ. ಆ ಮಕ್ಕಳ ದೇವ್ರಿಗೆ ನಮಸ್ಕಾರ ಮಾಡೋದು ನೀವು ಮಾಡೋದು ವ್ಯತ್ಯಾಸ ಅದ್ರಿ. ತಾಯಿ ದೇವರಿಗೆ ಹೋಗಾಗ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಮಕ್ಕಳ ಮುಂದಿರ್ತಾವ, ತಾಯಿ ಮುಂದಿರ್ತಾವ, ಮಕ್ಕಳ ಮುಂದಿರ್ತಾವ. ಬಾ ಬರಬರ ಬಾ ಸೌಂಡ್ ಓದಿರ್ತಾವ ನೋಡಿ. ಹೋಗಾಗ ತಾಯಿ ಒಂದೇ ಸುತ್ತ ಇದ್ರ, ಮಗು 4 ಸುತ್ತ ಹೊಡೆದಿರ್ತಾವ. ತಾಯಿ ಬರೀ ಹೀಗ ನಮಸ್ಕಾರ ಮಾಡೋ ಪೂರ್ಣ ಅಡ್ಡೆ ಬಿದ್ದಿರ್ತಾವ. ಅವನಿಗೆ ಮಾತ ನೋಡ್ತಾ ಎಲ್ಲ ಹಿಂಗಂತ ಹಿಂಗೆ ನೋಡ್ತಾರೆ, ಮಕ್ಕಳ ಮಾತಾಡಿ ಅಷ್ಟು ತಾಯಿ ಹೀಗೆ ಸಕೋಸ್ಕೊಂಡು ಹೀಗೆ ಹಚ್ಕೊಂಡ್ರ ಅವ ಬೇಯಿಸಿ ಹಿಂಗೆ ಹಚ್ಕೊಂಡ. ನೀವು ನಮಸ್ಕಾರ ಮಾಡೋದೇ ನೀನ್ ಹೆಂಗ್ ಮಾಡ್ತೀವಿ ಗೊತ್ತಾ? ದೇವ್ರಿಗೆ ನಮಸ್ಕಾರ ಹಿಂಗ ನಮಸ್ಕಾರ ಮಕ್ಕಳ ನಮಸ್ಕಾರ. ಅದಕ್ಕೆ ದೇವ್ರ ಭಕ್ತಿ ಯಾರಿಗೆ ಹೆಚ್ಚಿನ ನೋಡಿ. ನೆಕ್ಸ್ಟ್ ನಂಬರಲ್ಲಿ ತಾರುಣ್ಯಾವಸ್ಥೆಯನ್ನು ಸಂಕ್ರಮಣದ ಕಾಲ ಎನ್ನುವರು. ಕೇಳಿದ್ರಿ ನೀವು ಪದ ಅವರೇ? ಇದ್ದೀವಿಲ್ಲ ಯಾಕಾಲ ಯಾಕ್ರಿ ಸಂಕ್ರಮಣ ಅಂತಾರ, ಇದನ್ನು ಅಂತಾರ ವಸಂತ ಕಾಲ ಅಂತಾರ. ಇದು ವಸಂತ ಕಾಲ ಇದೆ, ಸಂಕ್ರಮಣದ ಕಾಲ ಇದೆ, ಹೆಚ್ಚ ಕಡಿಮೆ ಆದ್ರೆ ಮಳೆ ತಮಾಷೆ ಇದೆ ಅಂತ ಕಾಲ ಇದೆ. ಇದಕ್ಕ ವಸಂತ ಕಾಲ ಅಂತ ಗೊತ್ತಾನೆ ಇರುತ್ತೆ. ಜೀವನದೊಳಗೆ ಹೊಸ 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 ಬೆಳವಣಿಗೆ ಯಾವುದು ಇಲ್ಲೇನೆ. ವಸಂತ ಕಾಲದಾಗ ಏನಾಗ್ತಾವ? ವಸಂತ ಕಾಲ ಬಂದಾಗ ಏನಾದವು? ನಾವು ಚಿನ್ನಬೇಕು ಹೋಗಿ ಆಗಬೇಕು ಮುಂದಾದವು. ಹಂಗೆ ಮನುಷ್ಯನಲ್ಲಿನೂ ಹೊಸ ಹೊಸ ವಿಚಾರಗಳು, ಹೊಸ ಬೆಳವಣಿಗೆ ಆಗೋದು ಇಲ್ಲೇನೆ. ಇನ್ನೊಂದು ಬರೀ ತಾರುಣ್ಯಾವಸ್ಥೆ ಅಥವಾ ಅತಿರೇಕದ ಕಾಲ ಎನ್ನುವರು. ಅತಿರೇಕದ ಕಾಲ, ತಾರುಣ್ಯಾವಸ್ಥೆಯನ್ರಿ ಅತಿರೇಕದ ಕಾಲ ಎನ್ನುವರು. ಏನ್ ಮಾಡೋಣ? ವಿಧಿ ನೋಡಿ ಎಲ್ಲ ಬರೀ ಹೇಳಿ ಅಷ್ಟೇ. ಹೆಂಗೆ ಭಾವುಕ ದುಃಖಕ್ಕೊಳಗಾಗ್ತಾರ. ಅತಿ ಅಂದ್ರೆ ಏನು? ರೇಂಗ್ ಅಂದ್ರೆ ಇನ್ನ ಹೆಚ್ಚ. ಒಂದೇ ಮಾತೇಳಿ ನೀವು ನೋಡ್ಕೊ ಮಾತ್ರ ಮಾಡ್ಕೊಳ್ಬೇಕ. ಈಗ ಅತಿರೇಕ ಸಣ್ಣ ಉದಾಹರಣೆ, ನೀವು ಬಾಯಿ ಪಡೆಯೋದಕ್ಕೂ ಅವ್ರ ಬಾಯಿ ಪಡೆಯೋದಕ್ಕೂ ವ್ಯತ್ಯಾಸ ಸೇಮ್ ಅದ. ಯಾಕೆ ಸ್ಪೀಡ್ ಜಾಸ್ತಿ ಇರ್ತದ? ಅವ್ರು ಇದ್ರಿ ನೀವೇ ಸೈಡ್ ಆಗೋದ್ರೆ ಅವ್ರ ಜನ ಸೈಡ್ ಆಗೋದಿಲ್ಲ. ಹೈಸ್ಕೂಲ್ ಇರ್ತಾರ, ಹೈಸ್ಕೂಲ್ ಇರ್ತಾರ ಅವ್ರು. ಯಾಕಂದ್ರೆ ಸೈಕಾಲಜಿ ಹೇಳೋದ್ರಲ್ಲಿ ಟೀನ್ ಏಜ್ ಅದರಲ್ಲಿ ತಾರುಣ್ಯಾವಸ್ಥೆ ಎಂಬ ಗಿಡದ ನೆರಳಿನ ತಳಗ ಆಟ ಆಡ್ತೈತೆ. ಸಾವು ಬರ್ತದವರು ಯಾವ ಹೆದರಿಕೆ ಇದಕ್ಕ ಇಲ್ಲ. ಅದಕ್ಕಾಗಿ ನೀವು ಇವ್ರ ಕಂಡ್ರೆ ನೀವೇ ಸೈಡ್ ಆಗಬೇಕು,
ಇವು ಈಸಾಡ್ಬೇಕಾದ್ರೆ ನೀವು ಈಸಾಡ್ಬೇಕು ಅವ್ರು ಈಸಾಡ್ಬೇಕು ಭಾಳ ವ್ಯತ್ಯಾಸ ಅದ. ನೀವು ಈಸಾಡ್ಬೇಕು ಹೆಂಗೆ ಈಸಾಡ್ತೀರಿ? ಅವ್ರು ಅದು ಹೋಗ್ತೀರಿ ಅದು ಕಾಲ ಬೇಡ ಅಂದರೆ ಸಾಮಾನ್ಯ ಉಪಯೋಗ ಮಾಡ್ತೀರಿ. ಅವ್ರು ಹೆಂಗೆ ಈಸಾಡ್ತಾರೋದಲ್ಲ ಮ್ಯಾಲಿಂದು ಕಾಲು ತಳಗ ಕಾಲು ತಳಗಲ್ಲ ತೆಲಿ ತಳಗ ಏಸೋ ಹೋಗಾಂಶ ಕಮ್ಮಿ ಅದೇ ಇದು ಲೈಟ್ ಕಂಬ ಹತ್ತುದಂದ್ರೆ ಅನ್ಸಿಕಿಲ್ಲ, ಗಿಡ ಹತ್ತುದಂದ್ರೆ ಅನ್ಸಿಕಿಲ್ಲ, ಕರೆಂಟ್ ಹಿಡಿಯೋದಂದ್ರೆ ಅನ್ಸಿಕಿಲ್ಲ. ಹಿಂಗೆ ಏಸೋ ಅತಿರೇಕ ಮಾಡಿ ಜೀವನ ಕರ್ಕೊಂಡಾರ. ಬಹಳ ಅತಿರೇಕ ಪ್ರೀತಿ ಮಾಡಕಂತ ಸಿಕ್ಕಾಪಟ್ಟೆ ಅತಿರೇಕ ಪ್ರೀತಿ ಮಾಡಬಿಟ್ಟು ಜಗತ್ತಿನಾಗ ನಿನ್ನಂತವ್ರಲ್ಲಿ ಯಾರ್ಯಾರು ಇಲ್ಲ. ನೀನೇ ನಾನು ನಾನೇ ಕೈ ಮ್ಯಾಲ ಕೊಡ್ಬೋದು, ಎದಿ ಮ್ಯಾಲ ಕೊಡ್ಬೋದು, ಅತಿ ಆಗ್ತಿರುತ್ತೆ. ಕೈ ಮ್ಯಾಲ ಕೊಡ್ಬೋದು ಏನು ಎದಿ ಮ್ಯಾಲ ಕರ್ಕೊಂಡು ಏನಿಲ್ಲ ಕರ್ಕೊಂಡು ಅತಿ ಉಚಿತನ ಏನ ಅದಕ್ಕೆ ನಾವು ಯಾರೋ ಮಾಲ್ಗುಡಿ ಬೇಸ್ ವಿಚಾರ ತೆಗೆದು ಉದಯ ಸಾತ್ರ ಹೋಗ್ತಾ ನೀವು ಹೇಳಿದ್ರೆ ಅವ್ರಿಗೆ ಇದು ಮಾಡಾಗ ದೊಡ್ಡ ಗಿಡಿಯರ ಇನ್ಸಿಡೆಂಟ್ ಹೋಗೋಣ ಅಂತ ಹೇಳಿದ್ರು. ಇದೇನ್ ಮಾಡ್ತಾರೆ ಸಿಗಿದ್ರು ಆಗ ಬಗೆಗಳು ಅದಕ್ಕೆ ಹೇಳ್ತೀನಿ ಯಾವ ಅತಿರೇಕ ಇರ್ತಾರ ಪಾಲಕರು ಬಹಳ ಕಾಳಜಿ ವಹಿಸಬೇಕು. ಇನ್ನೊಂದು ಬೇರೆ ತಾರುಣ್ಯಾವಸ್ಥೆಯಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬಯಸುತ್ತಾರೆ. ಆರ್ಥಿಕ ಸ್ವಾವಲಂಬನೆಯನ್ನ ಬಯಸ್ತಾರೆ. ಆರ್ಥಿಕ ಏನ್ ಬಯಸ್ತಾರೆ? ಸ್ವಾವಲಂಬನೆಯನ್ನ ಬಯಸ್ತಾರೆ. ಯಾಕಂದ್ರ ಅವರು ಬೆಳವಣಿಗೆ ಆಗಿರ್ತಾರೆ, ಸಾಮಾಜಿಕವಾಗಿ ಬೆರೆತಿರ್ತಾರ, ಸ್ವಲ್ಪ ಪಾಕೆಟ್ ಮನೆ ಇರ್ಬೇಕಂತ ಬಯಸ್ತಾರ. ಒಂದು ವೇಳೆ ತಮ್ಮ ಪಾಲಕರು ತಮ್ಮ ಪಾಕೆಟ್ ಮನೆಯನ್ನ ನಿಭಾಯಿಸುವ ಸಾಮರ್ಥ್ಯ ಅವ್ರಿಗೆ ಮಕ್ಕಳಿಗೆ ಏನಾದ್ರೆ ಗೊತ್ತಾಗ್ತಂದ್ರ ಬೇರೆ ಯಾವುದನ್ನ ಕೆಲಸ ಮಾಡಿಯೂ ಕೂಡ ತಮ್ಮ ಪಾಕೆಟ್ ಮನೆ ಏನ್ ಮಾಡ್ಕೋತಾರೆ, ಅವರು ತುಂಬ್ಕೋತಾರೆ. ಸೈಕಾಲಜಿ ಪ್ರಕಾರ ಏನ್ ಗೊತ್ತಾರೆ, 18 ವರ್ಷ ಆಯ್ತಂದ್ರ ನಮ್ಮ ಪಾಕೆಟ್ ಮನೆ ನಾವೇ ನಿವಾರಣೆ ಮಾಡ್ಕೋಗತ್ತೈತಿ. 18 ವರ್ಷ ಆಯ್ತು ಮುಗೀತು, ನಾವು ಇನ್ನೊಬ್ರು ಕೈ ಚಾಚೋದು ಅಂತ ನೋಡಿ ನಿಮ್ಮ ಸಮಾಜದ ನಿಮ್ಮ ಸ್ಟೇಟಸ್ ಚೇಂಜ್ ಆಗಿರೋದು. ನಮ್ಮ ದೇಶ 18 ಅಲ್ಲ 38 ಆದ್ರೂ ನಾವು ಇದು ಕೊಡಿಸು ಹಿಂಗಾಗಿ ನಮ್ಮ ದೇಶ ಜಪಾದಂತಹ ದೇಶದೊಳಗ ಕೆಲವು ದೇಶದೊಳಗೆ 18-20 ವರ್ಷ ಮುಗಿತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿರ್ತಾವೆ. ನೋಡ್ಬೇಕಾದ್ರೆ ನೀವು ನಿಮ್ಮ ಪಾಕೆಟ್ ಮನೆ ನಿಮ್ಮ ಸಾಮಾಜಿಕವಾಗಿ ನೀವು ನೋಡೋ ದೃಷ್ಟಿಕೋನ ಚೇಂಜ್. ಇನ್ನೊಂದು ತಾರುಣ್ಯಾವಸ್ಥೆಯನ್ನು ಏನು ಕೇಳ್ತಾರೆ ಗೊತ್ತಾ ನಿಮಗೆ? ತಾರುಣ್ಯಾವಸ್ಥೆಯನ್ನು ಆತ್ಮಹತ್ಯೆಯ ಕಾಲ ಎನ್ನುವರು. ಸುಸೈಡ್ ಏಜ್ ಇದೆ ನೋಡಿ, ನೀವು ನೋಡ್ತೀರಿ ಪೇಪರ್ದಾಗ ನೀವುಗಳ ಅಡಿಯಲ್ಲಿ ತಾರುಣ್ಯಾವಸ್ಥೆಯನ್ನು ಆತ್ಮಹತ್ಯೆಯ ಕಾಲ ಎನ್ನುವರು. ಎಲ್ಲರ ನೀವು ಊರಾಗ ನಾಲ್ಕು ಮುದುಕ ಮುದುಕಿಯ ರೂಲಾರು ಸದಿರಿ ಹುಡುಗಿ ಸತ್ತ ಮುದುಕ ಜಾಸ್ತಿ ಇದ್ದಾರೆ. ಇವೆ ಎಕ್ಸಾಮ್ದಾಗ ಫೇಲ್ ಆದ ಸಾಯ್ತಾರ, ಮನ್ಯಾಗ ಮೊಬೈಲ್ ಸುಗುದಿದ್ರೆ ಸಾಯ್ತಾರ, ಜಲ್ದಿ ಅವು ಊಟ ಕೊಟ್ಟಿರಂತ ಸಾಯ್ತಾವ, ಅದಾವ್ರಿ ಗಾಡಿ ಕೊಡಿಸಲಿಲ್ಲ ಅಂತ ಸಾಯ್ತಾರ. ಏನೋ ಸಾಯ್ತಾರ ಕರೆಂಟ್ ಏನಿಲ್ಲ ಬಹಳ ವಿಚಿತ್ರ ಹೆಸರು. ಮತ್ತ ಪ್ರೀತಿ ಪ್ರೇಮದೊಳಗೆ ಏನ್ ಮಾಡ್ತಾರೆ, ಇಲ್ಲಿ ಬೀಳ್ತಾರ. ಅದನ್ನ ತಗೊಳ್ಳೋ ಸಾಮರ್ಥ್ಯ ಇವರಿಗೆ ಇರುವುದಿಲ್ಲ. ತಗೊಳ್ಳೋ ಸಾಮರ್ಥ್ಯ ಇರುವುದಿಲ್ಲ ಹುಡುಗಿಗೆ. ನೀವು ಹೇಳ್ತೀರಿ ಈ ಪ್ರೀತಿ ಪ್ರೇಮಗಳು ಬೀಳ್ತಾರಲ್ಲ, ಬಿದ್ದಂತ ಹುಡುಗಿಗೆ ಹೆಚ್ಚ ಹುಡುಗರು ಬೇಗ ಹೊರಗೆ ಬರ್ತಾರ, ಹುಡುಗರು ಬೇಗ ಬರ್ತಾರ. ಅದ್ರಾಗ ಬೇರೆ ಯಾರಿಗೆ ಹೆಚ್ಚಿರ್ತದ? ಮೆಂಟಲಿ ವೀಕ್ ಆಗೋರು ಯಾರು ಬೇಗ ತಾರುಣ್ಯಾವಸ್ಥೆಗೆ ಬಂದಾಗ ಹುಡುಗರು ನೋಡಲು ದೈಹಿಕವಾಗಿ ಹುಡುಗರಿಗಿಂತಲೂ ಬಲಿಷ್ಠವಾಗಿ ಬೆಳೀತಾರ ಫಿಸಿಕಲಿ. ಆದರೆ ಯಾವ ಹುಡುಗಿಯಟ್ಟು ಮೆಂಟಲಿ ಸ್ಟ್ರಾಂಗ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಣ್ಣ ಪ್ರಶ್ನೆ, ಭೂಮಿ ಮ್ಯಾಲ
ಹುಚ್ಚನ ಸಂಖ್ಯೆ ಹಚ್ಚೋದು ಹುಡುಗಿನ ಸಂಖ್ಯೆ ಹಚ್ಚೋದು. ಯಾವ ಸಂಖ್ಯೆ ಹಚ್ಚಂದ್ರೆ ಹುಚ್ಚನ ಸಂಖ್ಯೆ ಜಾಸ್ತಿ ಅಸ. ಕಾರಣ ಇಷ್ಟೇ, ಹುಡುಗರು ಮೆಂಟಲಿಸ್ಟ್ ಆಗ ಹುಡುಗಿ ಕ್ಲಾಸ್ ಮುಂದೆ ನಡ್ತೀವಿ ಬರೀ ಎಸ್ ಬಲ್ಲಿ ಬ್ಯಾನ್ ಮಾಡಿ ಹೋಗ್ಯಪ್ಪೋ ಒಂದೇ ದಿನ ಒಂದು ತಾಸು ಬ್ಯಾನ್ ಮಾಡಿ ಒಂದು ತಾಸು ಆಯ್ತು. ಅಲ್ಲಿ ಒಂದಿನ ಕಡೆ ಕಾಟ ಮಾಡೋದು ಉದ್ದೇಶ ಏನಂತಂದ್ರೆ ಮೆಂಟಲಿ ಸ್ಟ್ರಾಂಗ್ ತುಂಬಾ ಕಡಿಮೆ. ಅದೇ ಹುಡುಗಿ ಭಾಳ ಹೇಳ್ತಾರೆ, ಭಾಳ ಸ್ಟ್ರಾಂಗ್ ಹುಡುಗರು ಕೇಳೋದಿಲ್ಲ ಕೇಳ್ಬಿಡ್ತಾರೆ. ಮತ್ತೆ ಇನ್ನೊಂದು ಗೌಪ್ಯತೆ ಕಾರಣ ಏನು ಗೊತ್ತಲ್ಲ, ಹುಡುಗಿಯರ್ ಇದಕ್ಕೆ ಇಂಥವೇನ ಬಂದಾಗ ಹುಡುಗಿಯರು ಒಂದು ಸಾಯಿ ಅಲ್ಲ ಅಂದ್ರೆ ಅಲ್ಲ ಒಂದೇ ಸಾಯಿ 100 ಒಂದು 10,000 ಒಂದು ವರ್ಷ ಗುಣಾಭಿವೃದ್ಧಿ ಮಾಡಿ ಒಂದು ಸಾರಿ ನೀವು ಅಲ್ಲಂದ್ರೆ ಮಾರೇ ನೀ ಯಾರು ಅವ್ರು ಹುಡುಗ 10,000 ಫೋಟೋ ಹಾಕಿ ಅಲ್ಲಿ ಫೋಟೋ ಇದು ಆಗಬಾರ್ದು. ಇದೇ ನಾವು ಹುಡುಗಿ ಇರೋದು. ಈಗಾದ್ರೆ ಹುಡುಗರು ಜನ ಏನು ಕಷ್ಟ. ಅದಕ್ಕೆ ಇದು ಪ್ರಾಬ್ಲಮ್ ಏನು ಗೊತ್ತಾರೆ, ಇಷ್ಟು ಜನ ಮಾಡಿರು ಒಂದು ಹುಡುಗಿನೂ ಹುಡುಗ ಒಂದು ಹುಡುಗ ಅವರಿಗೆ ನೋಡಿದಾಗ ನನಗೆ ಈ ಹುಡುಗ ನೋಡೋದು ಅಂತ ಹೇಳಿ ಇನ್ನೊಂದು ಹುಡುಗಿ ನೋಡಿ ಚರ್ಮೆ ಹುಡುಗ ಕೇಳಿ ಇಷ್ಟಪಟ್ಟಿರೋ ಒಬ್ಬನೇ ಒಂದು ಹುಡುಗ ಅವ್ರ ಕಾಲ ವ್ಯವಹಾರ ಹುಡುಗಲ್ಲ. ನೀವು ಹೋಗ್ಬೇಕಲ್ಲ ಒಂದು ಹುಡುಗಿ ಮುಂದೆ ನಾವು ಬೇಡ ಅವನು ಹೇಳಕ್ ಸಾಧ್ಯ ಇಲ್ಲ. ಇದು ಹೋಗ್ಬೇಕಾದ್ರೆ ಹುಡುಗ ಹೋಗಿ ಹಾಕಲ್ಲ ಸರಿ ಹೇಳಿ ಏನು ಮಾಡ್ಕೊಂಡು ಕೆಲಸ ಅದು ಏನು ಮಾಡ್ತಾವ ಆತ್ಮಹತ್ಯೆ ಕಾಲ. ಇನ್ನೊಂದು ತಾರುಣ್ಯಾವಸ್ಥೆಯನ್ನು ವಿರುದ್ಧ ಲಿಂಗಗಳ ಆಕರ್ಷಣೆಯ ಕಾಲ ಎನ್ನುವರು. ತಾರುಣ್ಯಾವಸ್ಥೆಯನ್ನು ವಿರುದ್ಧ ಲಿಂಗಗಳ ಆಕರ್ಷಣೆಯ ಕಾಲ ಎನ್ನುವರು. ವಿರುದ್ಧ ಲಿಂಗಗಳ ಆಕರ್ಷಣೆಯ ಕಾಲ ಎನ್ನುವರು. ಏನಿಲ್ಲ ಒಂದು ಹುಡುಗ ಒಂದು ಹುಡುಗಿ ಬೇಕಾಗುತ್ತೆ, ಹುಡುಗಿ ಒಂದು ಹುಡುಗಿ ಅದು ಸಹಜ. ಒಂದು ಸಣ್ಣ ವರ್ಷ ನೀನು 10th ನಿಜ ಆಟ ಮಾಡ್ತಿದ್ದಿ, ಒಂದು ಹುಡುಗ ಚೆನ್ನಾಗಿ ನೋಡ್ತಿದ್ದ, ಏನ್ ಮಾಡ್ತಿ ಇಲ್ಲಿ ನೋಡ್ತಾರೆ ಏನ್ ಮಾಡ್ತೀನಿ ನೋಡ್ತಾ ಇಲ್ಲ ಏನ್ ಮಾಡ್ತೀವಿ ಅಲ್ರಿ ನಾನು ಅಲ್ಲಿ ಬಾರಿ ಸೀರಿಯಸ್ ಮಾಡ್ತಿದ್ದಿ 10th ಕ್ಲಾಸ್ ನೋಡ್ತಿದ್ದ ಸಿಡಿ ಹೇಳ್ತೀನಿ ಕೆಲವರು ಕ್ಯಾಶ್ ಇಲ್ಲ ಈಗ ಗಂಟಲ ಮಾಡಾಕಿ ಅಲ್ಲಿ ನೋಡಿದ್ರೆ ಅಭಿವೃದ್ಧಿ ಇದರಿಂದ ಯಾವ ಪ್ರಯೋಜನವೂ ಮೊದಲು ತಿಳ್ಕೋಬೇಕು. ಈ ಏಜ್ ಆಗೋದು ನೋಡೋದು ಸಹಜ ನೋಡೋದು ಹುಡುಗಲ್ಲ. ಹಂಗ ನೋಡುವಾಗ ನೀವು ಮಾಡೋ ಪಾಠನ ಕ್ಷಣಕಾಲ ನಿಲ್ಲಿಸಿದ್ರೆ ಅವನನ್ನೇ ನೋಡಿ. ನೀವು ಅವನ್ನೇ ನೋಡಿದ್ರೆ ಎಲ್ಲರೂ ಯಾರು ಅಂತಾರ ಮಹೇಶ ನಮ್ಮ ಕಡೆ ಅವ ಸಹಜ ಈಗ ಮೊದಲ ಚೆನ್ನಾಗಿ ಕ್ಲಾಸ ಕೇಳು, ಒಳ್ಳೆ ಜಾಬ ಇಡಿ ಹಾಕಿ ತಕ್ಷಣ ಅದನ್ನ ಆ ವಿಷಯನ ನೀವು ಸೀರಿಯಸ್ ಆಗಿ ಮಾಡಬಾರ್ದು. ನೀವು ಅದು ಲಕ್ಷ್ಯ ಸಹಜ, ಅದು ತಿಳಿಯಾದ ಲೆವೆಲ್ದಾಗ ಏನ್ ಮಾಡ್ತೀವಿ ತರಬೇಕು. ಮತ್ತೆ ಇನ್ನೂ ಒಂದು ನೀವು ತಿಳ್ಕೊಳ್ಳಿ, ಇಂಥ ವಾಲುವಿಕೆ ಅದಲ್ಲ, ವಾಲುವಿಕೆಯೊಳಗ ಹೆಚ್ಚು ಪ್ರಮಾಣ ವಾಲವ್ರ ಯಾರು ಹುಡುಗರು ಹೆಚ್ಚು ಹುಡುಗಿಯರ ಕಡೆ ವಾಳ್ತಾರ, ಹುಡುಗಿಯರು ಹೆಚ್ಚು ವಾಳ್ತಾರ. ನೋಡಿ ಕೇಳಿ, ಈ ವಾಲುವಿಕೆಯೊಳಗ ಹುಡುಗರಿಗಿಂತಲೂ ಹುಡುಗಿಯರ ಪ್ರಮಾಣ 30% ಮಾತ್ರ ಹುಡುಗರು ಆ ಕಡೆ ವಾದ, 70% ಹುಡುಗರು ಈ ಕಡೆ ವಾದ. ವ್ಯತ್ಯಾಸ ಇಷ್ಟೇ, ಕಾಣಗುವಾಗೋದು ಹುಡುಗ, ಕಾಣಲಾಗುವಾಗ ಹುಡುಗಿಯರು ಅಷ್ಟೇ. ಅದು ಬಿಟ್ಟು ವ್ಯತ್ಯಾಸ ಇಲ್ಲ.
ಮತ್ತ ಇದು ಭಾವನೆಗಳ ವಿಚಾರದಾಗ ತೊಡಗುದಾಗ ಹುಡುಗಿಯರ ಪ್ರಮಾಣ ಏನಾದ್ರಿ 4 ಜನ ಹುಡುಗಿಯರು ಕೊಡೋದಂತೇಳಿ ಈ ಏಜ್ ಮತ್ತೆ ಹೇಳಾಕ್ರಿ ಈ ಏಜ್ 4 ಜನ ಹುಡುಗಿಯರು ಕೊಡಿದ್ರ ಅವ್ರು ಮಾತಾಡೋ ಮಾತಿನೊಳಗ 70% ಹುಡುಗರ ಬಗ್ಗೆ ಮಾತಾಡ್ತಾರೆ. 70% ಮಾತು ಹುಡುಗರು 4 ಜನ ಕೊಡೋದಂತೇಳಿ ಹುಡುಗಿಯರ ಬಗ್ಗೆ ಮಾತಾಡ್ತಾರ. 70% ಅಲ್ಲ, ಇವ್ರ ಪರ್ಸೆಂಟೇಜ್ ಕೇವಲ 30% ಅಷ್ಟೇ. ಯಾಕೆ ಈಗ ಕಡಿಮೆ ಅಂತ ಕೇಳಿದ್ರೆ ಇವರು ಸಾಮಾಜಿಕವಾದ ಬೇರೆ 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 ಕಾರ್ಯಗಳಲ್ಲಿ ತೊಡಗೋದ್ರಿಂದ ಆ ಕಡೆಯ ಮಾತಿನ ಮಟ್ಟದ ಪ್ರಮಾಣ ಏನಾಗಿರ್ತದ್ರಿ ಕಡಿಮೆ ಆಗಿತ್ತು. ಇವರು ಏಕಾಂಗಿ ಆಗಿರೋದ್ರಿಂದ ಅಂತ ಮಾತಿನ ಮಟ್ಟ ಹೆಚ್ಚಾಗಿತ್ತು ಅಷ್ಟೇ. ಬಹಳ ಅದ್ರ ಸಲುವಾಗಿ ಮಾಡಿದ ಹುಡುಗಿಗೆ ಹೆಚ್ಚು ಮಾಡ್ತಾರೆ, ಡಿಪೆಂಡ್ ಮಾಡ್ತಾರೆ. ಏನ್ ತಗೊಂಡ್ರೆ ಹುಡುಗಿಗೆ ಬರೀತಾರೆ, ಅಲ್ಲಿ ಹುಡುಗಿದು ಆದ ಪಾಲ್ ಇರ್ತದೆ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ನೀವು ಇದು ವಿಚಾರ ನೋಡ್ರಿ ಮೇಡಮ್, ಅದು ಮೊಗ್ಗಿನ ವರ್ಷ ವಿಚಾರ ನೋಡ್ರಿ, ಮೊಗ್ಗಿನ ವರ್ಷ ವಿಚಾರ ನೋಡ್ರಿ ಸರ್. ಮೊಗ್ಗಿನ ವರ್ಷ ಆ ಮೊಗ್ಗಿನ ವರ್ಷದೊಳಗ ಒಂದು ಇದು ಒಂದು ನೋಡ್ರಿ, ಒಂದು ಹಾಡ ನೋಡ್ರಿ, ಯಾರಿಗೆ ಏನೇನೋ ನೀಡುವ ದೇವತೆ ಒಂದು ಸಾಂಗ್ ಅದ ಕೇಳಿ ನೀವು. ಯಾರಿಗೆ ಏನೇನೋ ನೀಡುವ, ಯಾರಿಗೆ ಏನೇನೋ ನೀಡುವ ದೇವತೆ ಒಂದು ಸಾಂಗ್ ಅದ್ರಾಗ ಹೇಳ್ತಾರ ಅವರು ಯಾರಿಗೆ ಏನೇನೋ ನೀಡುವ ದೇವರೇ ಎನ್ನದಿ ಸಲ್ಲಿಸಲೇನು, ನಾನು ಈಗ ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ. ಎಲ್ಲಾರು ಜಾತ್ರೆಯಲ್ಲಿ ತೇರನ್ನೇ ನೋಡುವಾಗ ಅವ ನನ್ನ ಹಿಂಗ ಮುಂದ ಬಿಡಬೇಕು. ಹೇಳಿದ್ದು ಹುಡುಗಲ್ಲ, ಹುಡುಗಿದ ಜಾತ್ರೆಗೆ ಹೋಗಾರ ಹೇಳ್ಯಾರ, ಬಾಳ ಹೇಳ್ಯಾರ ಕ್ಲಿಯರ್ ಆಗಿ. ಎಲ್ಲಾರು ಜಾತ್ರೆಯಲ್ಲಿ ತೇರ ನೋಡವ ಹೇಳ್ತಾರ. ಯಾಕೋ ಬೇಜಾರಾದ ಸುಮ್ಮನೆ ಹೋಗಿ ಏನೋ ಹಣ ನೋಡೋದು, ಈ ತರ ಭಾವನೆಗಳು ಇರ್ತಾವ ಸಹಜವಾಗಿ. ಅವ್ರ ಹೇಳ್ತಾರ ಅಷ್ಟೇ. ಇನ್ನೊಂದು ಇದನ್ನು ತಾರುಣ್ಯಾವಸ್ಥೆಯನ್ನು ಗ್ಯಾಂಗೇಜ್ ಎನ್ನುವರು. ಗ್ಯಾಂಗೇಜ್ ಕನ್ನಡ ಹಂಗೆ ಬರೀತಾರೆ, ಗ್ಯಾಂಗೇಜ್. ಆ ಗ್ಯಾಂಗ್ ಸರಿ, ಈ ಗ್ಯಾಂಗ್ ಸರಿ ಅಂತ ಮಾತಾಡೋ ವ್ಯಾಲ್ಯೂ ಅದೇ ಗ್ಯಾಂಗ್. ಗ್ಯಾಂಗೇಜ್ ನೋಡ್ರಿ, ಇಲ್ಲಿ ಬಾಲ್ಯಾವಸ್ಥೆಯನ್ನು ಗ್ಯಾಂಗ್ಗಳು ಕಂಡು ಬರ್ತಾವ, ಇಲ್ಲಿ ಗ್ಯಾಂಗ್ಗಳು ಕಂಡು ಬರ್ತಾವ. ಇವಕ್ಕ ವ್ಯತ್ಯಾಸ ಏನಂತಂದ್ರೆ ಈ ಬಾಲ್ಯಾವಸ್ಥೆಯಲ್ಲಿನ ಮಕ್ಕಳಲ್ಲಿ ಬೇರೆ ಬೇರೆ ಮನೋಭಾವಗಳನ್ನು ಕೂಡಿರ್ತಾವ. ತಾರುಣ್ಯಾವಸ್ಥೆಯ ಮಕ್ಕಳಲ್ಲಿ ಗ್ಯಾಂಗ್ಗಳು ಒಂದೇ ಮನೋಭಾವ. ಓಸೂರು ಓದೋರಿದ್ರ ಓದೋರೇ ಇರ್ತಾರ, ಸೇದವರಿದ್ರ ಓಸೂರು ಸೇದವರು, ಆಡೋರಿದ್ರ ಓಸು ಆಡೋರೇ ಇರ್ತಾರೆ, ಜಾಣರಿದ್ರ ಓಸು ಜಾಣ. ನೋಡ್ಬೇಕು, ಅದಕ್ಕೆ ಒಂದೊಂದು ಗ್ಯಾಂಗ್ನಾಗೆ ಒಬ್ಬರು ತಗ್ಗುದಿಲ್ಲ. ನೀವು ನಿಮ್ಗೆ ಏಸಾಗಿರ್ತಾವ ಕೆಲವು ಆಯಾಗಲಿ ಆ ಗ್ಯಾಂಗ್ಗಳು ನಾನು ಸ್ವಲ್ಪ ಅವ್ರು ಹೇಳೋದ್ರೆ ಇಂಥ ಗ್ಯಾಂಗ್ಗಳ ಕಂಡು ಬಂದು ಹೇಳಿ ಅಂತ ಹೇಳಿದ್ರೆ ತಾವ್ಯವಸ್ಥೆ ನೆನ್ಪಿಟ್ಟು. ಇವುಗಳ ಮೇಲೆ ಭಾಳ ಸಾರಿ ಪ್ರಶ್ನೆಗಳನ್ನ ಕೇಳೋಣ. ಅವು ಯಾಕ ಎಂತೋದು ಇನ್ನಿತರ ವಿಷಯಗಳು ಅಂದ್ರೆ ಓದ್ರಿ. ಇದು ಇಷ್ಟು ಬೇಕಾಗಿ ಸಂಬಂಧಪಟ್ಟಿರೋ ಒಂದು ಕಾನ್ಸೆಪ್ಟ್. ನಿನ್ ಕಲಿಕೆ ಬಗ್ಗೆ ಒಂಚೂರು ಹೇಳ್ತೀನಿ, ಕೇಳಾಕತ್ತೆ ಅಂತ. ಅದು ಮುಖ್ಯವಾದ ರೆಡಿ ಹಾಕೊಂಡ್ಬಿಡ್ತಾರೆ. ಕಲಿಕೆ ಅಂತ ಹಾಕಿ ಲರ್ನಿಂಗ್ ಅಂತ ಹಾಕೋದು ಕೆ. ಯಾಕಂದ್ರೆ ಒಂದು 2 ತೇರಿಯ ಸ್ವಲ್ಪ ಹೇಳೋದು, ಒಂದು ಮಾರ್ಕ್ಸ್ ಬಂದ್ರೆ 2 3 ತರ ಹೇಳ್ತೀನಿ, ಆಮೇಲೆ ಒಂದು ಸ್ವಲ್ಪ ಕಡೆ ಹೇಳ್ತೀನಿ. ಏನಂದ್ರೆ ಕಲಿಕೆ. ಕೇಳಿ, ಏನ್ ಕಲಿಕೆ ಅಂತ ಹೇಳಿ ನೋಡು. ಕಲಿಕೆ ಅಂತ ಹೇಳಿ ಏನು ಹೇಳಿ ಬರೀ ಕಲಿಕೆ ಅಂತ ಹೇಳಿ ಸಾಕು. ಲರ್ನಿಂಗ್ ಅಂತ ಹೇಳಿ ಕೇಳಿದನ್ನ ಗ್ರಹಿಸುವುದು ಕಲಿಕೆ. ಹೊಸ ವಿಷಯಗಳನ್ನ ತಿಳಿಯೋದು. ನೋಡ್ರೆ ಬಹಳ ಜನ ಮಾತಾಡ್ತಾರ, ಅವ ಅಷ್ಟು ಕಲಿತ, ಇವ ಇಷ್ಟು ಕಲಿತ, ಅವ ಹೆಚ್ಚು ಕಲಿತ, ಇವ ಕಡಿಮೆ ಕಲಿತ, ಅವ ಇವರು ಕಲಿಲ್ಲ ತಿಳ್ಕೊಂಡು. ಅವ್ರ ಮುಂದ
ನಾವು ಬರೀ ಕಲಿಕೆ ಅಂದ್ರೆ ಏನು ಅಂತ ಇಷ್ಟೇ ಪ್ರಶ್ನಾರ್ಥಕ ಚಿಹ್ನೆ ಇಟ್ರ ಅದರ ಬಗ್ಗೆ ಸಮರ್ಪಕವಾಗಿ ಉತ್ತರಿಸಬೇಕಾಗಿತ್ತಂದ್ರ ಎಷ್ಟೋ ಹುಡುಗರು ತಡವರಿಸ್ತಾರೆ. ಕಲಿಕೆ ಅಂದ್ರೆ ಇಷ್ಟೇ ರೀ, ವ್ಯಕ್ತಿಯ ವರ್ತನೆಗಳಲ್ಲಿ ಆದಂತಹ ಬದಲಾವಣೆಗೆ ಕಲಿಕೆ. ಆ ಬದಲಾವಣೆ ತಾತ್ಕಾಲಿಕ ಆಗಿರುವಾದ್ರೆ ಆ ಬದಲಾವಣೆ ಹೆಂಗಾಗಿರ್ಬೇಕು? ಶಾಶ್ವತ ಆಗಿರ್ಬೇಕು. ನೆನಪಿಡಬೇಕು, ಆ ಬದಲಾವಣೆ ಹೆಂಗಾಗಿರ್ಬೇಕ್ರಿ? ಶಾಶ್ವತವಾಗಿ. ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗುವ ಶಾಶ್ವತವಾದಂತಹ ಬದಲಾವಣೆಗೆ ಏನಂತಾರೆ? ಕಲಿಕೆ ಎನ್ನುವರು. ಅದು ಯಾವ ಕಾರಣದಿಂದ ಆಗಿರ್ಬೇಕು ಅಂತಂದ್ರೆ 3 ಕಾರಣಗಳಿರ್ಬೇಕು. ಮೊದಲನೇದಾಗಿ ಒಂದು ಅನುಭವದಿಂದ ಆಗಿರ್ಬೇಕ್ರಿ, 2 ಅಭ್ಯಾಸದಿಂದ ಆಗಿರ್ಬೇಕು, 3ನೇದು ತರಬೇತಿಯಿಂದ ಆಗಿರ್ಬೇಕು. ಅನುಭವ, ಅಭ್ಯಾಸ, ತರಬೇತಿ ಇವುಗಳಿಂದ ಮಾನವನ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಗೆ ಕಲಿಕೆ ಎನ್ನುವರು. ಉಂಟಾಗುವ ಬದಲಾವಣೆ ಏನಂತ ಕರಿತೇವೆ? ಕಲಿಕೆ ಎನ್ನುವರು. ಅನುಭವದಿಂದ ವರ್ತನೆ ಬದಲಾಗ್ತಾವ್ರಿ, ಅಭ್ಯಾಸದಿಂದ ಆಗತ್ತೆ, ತರಬೇತಿ. ಅನುಭವದಿಂದ ಏನಂತ ನೋಡ್ರಿ, ತಾಯಿ ಹೇಳ್ತಾಳ ಪುಟ್ಟ ಅದು ಉಳಿಯೋ ಮೇಲ್ಬತ್ತಿ ಎಲ್ಲ ಪಾ ಮುಟ್ಬೇಡ ಅಂತ ಹೇಳ್ತಾಳ. ಆದ್ರೂ ಒಂದ್ ಸಾರಿ ಮುಟ್ಟಿ ಬಿಡುತ್ತೆ ಸುತ್ತಂದ್ರ ವಾಪಸ್ ಎಂದು ಮೇಲ್ಬತ್ತಿ ಅಂತ ಮುಟ್ಟೋದು. ಅಭ್ಯಾಸದಿಂದ ವರ್ತನೆಗಳಿಗೆ ಬದಲಾವಣೆ ಆಗ್ತದೆ. ನೀವೇ ನೋಡಿರಿ, ಫಸ್ಟ್ ಬಾರಿ ಟೀಚಿಂಗ್ ಲೆಸನ್ ಕೊಡ್ಲಾಕ ಹೋದಾಗ ನೀವು ಎದುರ್ತಿದ್ರಿ, ತಪ್ತಿದ್ರಿ. ಅದೇ ದಿನ ಪ್ರಾಕ್ಟೀಸ್ ಮಾಡಿದಾಗ ಹೆದರಿಕೆ ಪ್ರಮಾಣ ಏನಾದ್ರಿ ದೂರ. ಸೈಕಲ್ ಫಸ್ಟ್ ಬಾರಿ ಹೊಡೆಯುವಾಗ ಅನಿಸ್ತಿದ್ವಿ, ಯಾಕೋ ಬ್ರೇಕ್ ಕೈಯಾಗಿ ಇರ್ತಿತ್ತು, ಬ್ರೇಕ್ ಇಲ್ಲತ್ತಿದ್ವಿ, ಹೊಡೆದು ಧೈರ್ಯ. ತರಬೇತಿಯಿಂದ ಚೇಂಜ್ ಆಗ್ತದೆ. ಈಗ ನೀವೆಲ್ಲ ನೀವು ಡಿಗ್ರಿ ಆಗಿದ್ದಂಗೆ ಈಗ ಓದಿ, ನೀವು ಡಿಗ್ರಿ ಆಗಿರೋ ವರ್ತನೆಗಳು ಈಗಿನ ವರ್ತನೆಗಳು ಸೇಮ್ ಅದಾವ. ನೀವು ಚೇಂಜ್ ಆಗಿಲ್ಲ, ಏನ್ ಚೇಂಜ್ ಆಗಿಲ್ಲ? ಭಾಳ ಚೇಂಜ್ ಆಗ್ಯಾವ ನೋಡಿ. ಯಾಕೆ ಸುಮ್ಮನೆ ಕೂತೀರಿ, ಶಾಂತ ಕೂತೀರಿ, ಶಿಸ್ತು ಕೂತೀರಿ. ಯಾವಾಗ ಹೆಂಗಂತ ಗೊತ್ತಲ್ಲ, ಈಗ ಮಾತ್ರ ಶಾಂತ ಕೂತೀರಿ. ಅದೇ ನೀವಿದ್ದಾಗ ಡಿಗ್ರಿ ಕಾಲೇಜ್ ಹೋಗಿರೋದಿಲ್ಲ. ಅವ್ರು ನೋಡಿ ಮಾಡ್ತಿರ್ತಾರೆ. ಯಾಕೆ ಅವ್ರು ಹಂಗೆ ಮಾಡ್ತಾ? ಅವ್ರಿಗೆ ಯಾವುದೇ ತರಬೇತಿ ಸಿಕ್ಕಿಲ್ಲ. ಯಾಕೆ ನೀವು ಶಿಸ್ತಾಗಿರೋದ್ರ ನೀವು ಸೂಕ್ತವಾದ ಏನ್ ಸಿಗ್ತದ್ರಿ? ತರಬೇತಿನೂ ವರ್ತನೆಗಳಲ್ಲಿ ಏನಾಗತ್ತ? ಪ್ಯಾರ ಮಾಡಿ ಪರಿಪಕ್ವತೆಯಿಂದ ವರ್ತನೆಯಲ್ಲಿ ಉಂಟಾದ ಬದಲಾವಣೆಗೆ ಕಲಿಕೆ ಎನ್ನಲಾಗುವುದಿಲ್ಲ. ಪರಿಪಕ್ವತೆಯಿಂದ ವರ್ತನೆಯಲ್ಲಿ ಉಂಟಾದ ಬದಲಾವಣೆಗೆ ಕಲಿಕೆ ಎನ್ನಲಾಗುವುದಿಲ್ಲ. ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಗೆ ಏನೆಂದರೆ ಕಲಿಕೆ ಎನ್ನಲಾಗುವುದಿಲ್ಲ. ಆದರೆ ಪರಿಪಕ್ವತೆಯು ಕಲಿಕೆಗೆ ಪೂರಕವಾದದ್ದು. ಕಲಿಕೆಗೆ ಏನಾಗುತ್ತೆ? ಅದು ಪೂರಕವಾದದ್ದು. ಎಸ್, ಇದ್ರ ಮ್ಯಾಲ ಪರಿಪಕ್ವತೆ ಇನ್ನು ವರ್ತನೆಗಳಲ್ಲಿ ಬದಲಾಗ್ತಾವ್ರಿ. ಬಟ್ ಅದು ಕಲಿಕೆ ಅನ್ನೋದು ಯಾಕಂದ್ರೆ ಪರಿಪಕ್ವತೆ ಕಲಿಕೆಗೆ ಪೂರಕ. ಇದ್ರ ಮ್ಯಾಲ ಕ್ವಶನ್ ಯಾಕೆ ತಿಳ್ಕೊಂಡವ? 5ನೇ ತರಗತಿ ಒಂದನೇ ತರಗತಿ ಹೆಸರಿಸಬೇಕಂತೇಳಿ ಒಬ್ಬ ತಾಯಿ 5 ವರ್ಷದ ಮಗುವನ್ನು ಶಾಲೆಗೆ ತಗೊಂಡ್ತಾಳ. ಆವಾಗ ಶಿಕ್ಷಕನಿಗೆ ಯಾವುದ್ರ ಬಗ್ಗೆ ಪರಿಕಲ್ಪನೆ ಇರಬೇಕು ಅಂತ ಕೇಳಿದ. ಎಷ್ಟು ವರ್ಷ ಮಗು ತಗೊಂಡ್ರೆ ತಾಯಿ? 5 ವರ್ಷ.
ಒಂದನೇ ತರಗತಿ ಎಷ್ಟು ಸರಿಸಬೇಕು? ಹೌದಾ? ಪರಿಪಕ್ವದ ಅರ್ಥ ಏನು? ಪರಿಪಕ್ವದ ಮೆಚುರೇಷನ್ ಅದ ಹೇಳಿ. ಪಕ್ವದ ಏನು? ಮಾವಿನಕಾಯಿ ಹಣ್ಣಾಗಿದೆ ತಿಂದ್ರಿ, ತಿಂದ್ರೆ ಏನಾಗ್ತದೆ? ರುಚಿ ಆಗ್ತದೆ. ಸರ್ಕಾರ ಹೇಳ್ತದೆ ಆ ವರ್ಷಿಗೆ ಯಾಕೆ ಪರೀಕ್ಷೆ ಹಚ್ಚದ್ರಲ್ಲ, ಇಲಾಖೆ ಹಚ್ಚಿದ 1ನೇ ತರಗತಿಯ ವಿಷಯಾಂಶಗಳನ್ನ ಮಗು ಕಲಿಯುವ ಸಾಮರ್ಥ್ಯ ಸೊಸಿಗೆ 6 ವರ್ಷ, ತಾಯಿ ಸೊಸಿಗೆ ಬಂದರೆ 5 ವರ್ಷ. ಅವಾಗ ಸರ್ ಹೇಳ್ತಾರ ಎಷ್ಟು ವರ್ಷ ಆಗ್ಯಾವ? ಇಲ್ಲ 6 ಆಗ್ಯಾವ. ಸರ್ ಚೆಕ್ ಮಾಡ್ತಾರ, ಹಿಂಗೆ ಮಾಡ್ಬೇಕು. ಈಗ ಕೈಯ ನನ್ನ ಮಗುವಿಗೆ ಆಗೋದು ಆಗಿಲ್ಲ, ತಾಯಿ ಅದಕ್ಕೆ ನಾನು ಹಸು ಮೊಸರು ಮನೇಲಿ ಆಗ್ಯಾವ ಒತ್ತಾಯ ಮಾಡಿ ಏನಾಗ್ಬಿಡ್ತಾರೆ, ಹಾಗೆ ಮಾಡಬಾರದು. ಪರಿಪಕ್ವವಾದ ಆ ಏಜಿಗೆ ಏನಾಗಬೇಕಲ್ಲ ಅದು ಆಗಿರುತ್ತೆ. ಬಟ್ ಇದು ಸ್ವಾಭಾವಿಕವಾದ ಕ್ರಿಯೆ, ಹಾಗಾಗಿ ಇದಕ್ಕೆ ಏನಾಗುತ್ತೆ? ಕಲಿಕೆ ಅನ್ನೋದಿಲ್ಲ. ಕೆಳಗೆ ಕಲಿಕೆಯ ಲಕ್ಷಣಗಳು. ಕಲಿಕೆಯ ಲಕ್ಷಣಗಳು ಕಲಿಕೆಯ ಲಕ್ಷಣಗಳನ್ನು ಒಂದು, ಕಲಿಕೆಯು ನಿರಂತರವಾದ ಪ್ರಕ್ರಿಯೆ. ಇವಾಗ ನಿಂತ ನೀರಲ್ಲ, ಕಂಟಿನ್ಯೂಸ್ ಪ್ರೊಸೆಸ್ ಇದು. ಕಲಿಕೆಯು ನಿರಂತರವಾದ ಪ್ರಕ್ರಿಯೆ. ಕಲಿಕೆಯು ಪ್ರಕ್ರಿಯೆ ನಿರಂತರ. ಇನ್ನೊಂದು, ಕಲಿಕೆಯಿಂದ ಹೊಸ ಹೊಸ ಕೌಶಲ್ಯಗಳು ಉಂಟಾಗುತ್ತವೆ. ಕಲಿಕೆಯಿಂದ ಹೊಸ ಹೊಸ ಕೌಶಲ್ಯಗಳು ಉಂಟಾಗುತ್ತವೆ. ಕಲಿಕೆಯಿಂದ ಹೊಸ ಹೊಸ ಕೂತ ಕೌಶಲ್ಯ ಬರ್ತಾವು, ಕಲ್ತ ಕೌಶಲ್ಯ ಬರ್ತಾವೆ. ಕಲ್ತ ಬರ್ತಾವ, ದಿನ ಬರೀಲಿ ಬರೆಯೋ ಸ್ಟೈಲ್ಸ್ ಇದ್ದಾವೆ, ದಿನ ಪಾಠ ಮಾಡಿ ಪಾಠ ಮಾಡೋ ಸ್ಟೈಲ್ಸ್ ಇದ್ದಾವೆ, ದಿನ ಓದ್ರಿ ಓದೋ ಸ್ಟೈಲ್ಸ್ ಇದ್ದಾವೆ. ಹಾಗಾಗಿ ಹೊಸ ಹೊಸ ಕೌಶಲ್ಯ ಉಂಟು. ಏನು? ಕಲಿಕೆಯು ಪ್ರಗತಿಯ ಚಿಹ್ನೆ. ಕಲಿಕೆಯು ಪ್ರಗತಿಯ ಚಿಹ್ನೆ. ಕಲಿಕೆಯು ಯಾಚಿದೆ ಅಂದ್ರೆ ಒಂದು ಪ್ರಗತಿಯ ಚಿಹ್ನೆ. ಯಾವುದೇ ಒಂದು ಮಗುವಿಗೆ ಬದಲಾದ ವಿಷಯ ಏನಾರ ಒಂದು ಬಂತು ಕಲಿತು ಅಂತೇಳಿ ಆ ಮಗುವಾಗಿ ಏನೋ ಒಂದು ಪ್ರಗತಿ ಕಂಡು ಬರ್ತದೆ. ಈಗ ನೋಡಿ, ಲೆಕ್ಕ ಮಾಡಕ್ ಬರಲ್ಲ ಮುಗಿಯೋದ್ರೆ ಲೆಕ್ಕ ನೋಡಿ ಬರ್ತಾರ, ಲೆಕ್ಕ ಬಂತು. ಸೈಕಲ್ ಕಲ್ತು ಸೈಕಲ್ ಕಲ್ತು ನಿಮ್ಗ ಅದನ್ನ ನೋಡಿ ಬದಲಾದ ಒಂದೇ ವಿಷಯ ಬಂತ ಹೇಳಿ ಆಟೋಮೆಟಿಕ್ ಮುಖದಲ್ಲಿ ಹೊಸ ಚಿಹ್ನೆ ಬಂದೇ. ಆಮೇಲೆ ಕಲಿಕೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಕಲಿಕೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರುತ್ತದೆ? ಭಿನ್ನವಾಗಿರುತ್ತದೆ. ಆಮೇಲೆ ಇನ್ನೊಂದು, ಕಲಿಕೆಯು ವರ್ಗಾವಣೆಯ ಗುಣವನ್ನು ಹೊಂದಿದೆ. ಕಲಿಕೆ ಟ್ರಾನ್ಸ್ಫರ್ ಆದರೂ ಒಂದು ಸನ್ನಿವೇಶ ಇನ್ನೊಂದು ಸನ್ನಿವೇಶ. ಕಲಿಕೆಯು ವರ್ಗಾವಣೆಯ ಗುಣವನ್ನು ಹೊಂದಿದೆ. ಕಲಿಕೆಯು ವರ್ಗಾವಣೆಯ ಗುಣವನ್ನು ಹೊಂದಿದೆ. ವರ್ಗಾವಣೆಯ ಮೂರದಾವು: ಧನಾತ್ಮಕ, ಋಣಾತ್ಮಕ, ಶೂನ್ಯಾತ್ಮಕ. ಧನಾತ್ಮಕ ಅಂದ್ರೆ ಒಂದು ಸಂದರ್ಭದಲ್ಲಿ ಕಲಿತ ಕಲಿಕೆ ಇನ್ನೊಂದು ಸಂದರ್ಭದಲ್ಲಿ ಕಲಿಯುವ ಕಲಿಕೆ ಬಳಕೆ ಕೊಡ್ತಿತ್ತಂದ್ರ, ಸಹಾಯ ಮಾಡ್ತಿತ್ತಂದ್ರ ಧನಾತ್ಮಕ. ಒಂದು ಸಂದರ್ಭದಲ್ಲಿ ಕಲಿತ ಕಲಿಕೆ ಇನ್ನೊಂದು ಸಂದರ್ಭದಲ್ಲಿ ಕಲಿಯುವ ಕಲಿಕೆಗೆ ಅಡಚಣೆಯನ್ನು ಉಂಟು ಮಾಡುತ್ತಿತ್ತಂದ್ರ ಋಣಾತ್ಮಕ. ಒಂದು ಸಂದರ್ಭದಲ್ಲಿ ಕಲಿತ ಕಲಿಕೆ ಇನ್ನೊಂದು ಸಂದರ್ಭದಲ್ಲಿ ಕಲಿತ ಕಲಿಕೆಗೆ ಅಡಚಣೆಯನ್ನು ಉಂಟು ಮಾಡೋದಿಲ್ಲ, ಆಮೇಲೆ ಬಳಕೆನೂ ಕೊಡುವುದಿಲ್ಲ. ಹಂಗಿರ್ತಾರೆ ಶೂನ್ಯ. ಧನಾತ್ಮಕ ಒಂದು ಉದಾಹರಣೆ ಗೊತ್ತಲ್ಲ. ಈಗ ಟೈಪ್ ರೈಟಿಂಗ್ ಕಲಿತಂತ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಬೇಗನೆ ಕಲಿಯಲ್ಲ. ಶಬ್ದ ಭಂಡಾರವನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿ ಭಾಷಣವನ್ನು ಚೆನ್ನಾಗಿ ಮಾಡಬಾರದು.
ಒಂದು ಭಾಷಾ ಕಲಿಕೆ ಇನ್ನೊಂದು ಭಾಷಾ ಕಲಿಯುವ ಅಡ್ಡಿ ಮಾಡಬಹುದು. ಇವೆಲ್ಲರೂ ಯಾರಲ್ಲಿ ಕನ್ನಡ ಭಾಷಿಕರು ನಾಳೆ ನೀವು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಿಗೆ ಹಚ್ತೇವೆ. ನೀವು ಎಷ್ಟೇ ಚೆನ್ನಾಗಿ ಇಂಗ್ಲಿಷ್ ಕಲಿಯಲಿಕ್ಕೆ ಹೋದ್ರೂ ಕೂಡ ಮತ್ತ ಮಧ್ಯದಲ್ಲಿ ಯಾವಾಗಲೂ ಕನ್ನಡ ಬಂದಿರೋದು. ಒಂದೊಂದು ಬೈಕ್ಗಳಿಗೆ ಗೇರ್ ಮುಂದಾವ, ಒಂದೊಂದು ಬೈಕ್ಗಳಿಗೆ ಗೇರ ಹಿಂದ. ಹಿಂದ ಗೇರ್ ಇದ್ದ ಬೈಕ್ ಓಡಿಸ್ದವ್ ಕೈಯಾಗ ಮುಂದೆ ಗೇರ್ ಇದ್ದ ಬೈಕ್ ಓಡಿ ಬಿದ್ದೇ ಬಿಡ್ತಾನ. ಯಾಕಂದ್ರೆ ಹಿಂದೆ ಯಾವಾಗ ಒಂದೊಂದು ದೇಶದೊಳಗ ಡ್ರೈವಿಂಗ್ ಲೆಫ್ಟ್ ಸೈಡ್ ಅವ, ಅದೇ ಒಂದೊಂದು ದೇಶದೊಳಗ ಡ್ರೈವಿಂಗ್ ರೈಟ್ ಸೈಡ್. ರೈಟ್ ಸೈಡ್ ಡ್ರೈವಿಂಗ್ ಮಾಡೋರಿಗೆ ಲೆಫ್ಟ್ ಸೈಡ್ ಮಾಡೋದು ಕಷ್ಟ, ಲೆಫ್ಟ್ ಸೈಡ್ ಡ್ರೈವಿಂಗ್ ಮಾಡೋರಿಗೆ ರೈಟ್ ಸೈಡ್. ಇಂಥವು ಶೂನ್ಯಾತ್ಮಕ ಬಳಕೆನೂ ಬರಲ್ಲ, ಅಡ್ಡಿನೂ ಬಳಸ. ಇದಕ್ಕ ಉದಾಹರಣೆ ಹೇಳ್ಬೇಕಂದ್ರ ಬೀಜ ಗಣಿತದ ಕಲಿಕೆ ಇತಿಹಾಸ ಕಲಿಯುವ ಹೆಲ್ಪ್ ಮಾಡ್ತದ. ಬೀಜ ಗಣಿತದ ಇತಿಹಾಸ ಹೆಲ್ಪ್ ಆಗ್ತದೆ, ಅಡ್ಡಿ ಬಳಸ್ತದ. ಬೀಜ ಗಣಿತ ಬೇರೆ, ಇತಿಹಾಸ ಬೇರೆ. ನೀವೆಲ್ಲ ಮನೆಯೊಳಗೆ ಅಡ್ಡಿ ಮಾಡೋದ್ರಿ, ನೀವು ಕೈ ಕೆಲಸ ನೀವು ಮನೆಯಲ್ಲ ರೊಟ್ಟಿ ಮಾಡೋದು ಎಲ್ಲ ವಿಷಯ ಅಲ್ಲ. ಆ ಕಲಿಕೆ ನೀವು ಏನಾರ ಈ ಕ್ಲಾಸ್ ಹೆಲ್ಪ್ ಆಗ್ತದೆ ಅಥವಾ ಬದಲಿ ಮಾಡ್ತದ. ಈ ಬುಕ್ಕ ಹಾಕೋದಾಗುದು, ಏನಾರ ಪಾಯ ಹೋದಾಗುದು, ಗಮನ ಹೊಟ್ಟೋದಾಗುದು, ಬಿಟ್ಟೋದಾಗುದು, ಏನು ಬದಲಾಗುದು ಇಲ್ಲಿ ಅವೇನು ಬರೋದಿಲ್ಲ, ಹೆಲ್ಪ್ ಮಾಡೋದು. ನಾವು ಕ್ರಮಶ ತಾಳೆ ಏನಾಗಿರ್ತಾವ್ರಿ, ಇಂಥವು ಹೇಳ್ತಾವ್ರಿ ಶೂನ್ಯ ಅಂತ ಹೇಳ್ತಾರೆ. ಈಗ ಏನು ಇನ್ನೊಂದು ಅವಶ್ಯಕ ಅಂದ್ರೆ ಕಲಿಕಾ ಸಿದ್ಧಾಂತಗಳು ಅಂತ ಆ ಸಿದ್ಧಾಂತ ನೋಡೋದು ಮುಖ್ಯವಾದ ಕಲಿಕಾ ಸಿದ್ಧಾಂತ, ಲರ್ನಿಂಗ್ ಥಿಯರೀಸ್ ಅಂತ ಕಲಿಕಾ ಸಿದ್ಧಾಂತಗಳು ಕಲಿಕಾ ಸಿದ್ಧಾಂತಗಳು ಬರ್ತಾವು. ಮೊದಲಿನ ಒಂದು ತಾರಕಾಯಿಕವಾದ ಪ್ರಯತ್ನ ಪ್ರಮಾಣ ಕಲಿಕಾ ಸಿದ್ಧಾಂತ, ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ಥಿಯರಿ ಅಂತ ಬರ್ತದೆ. ತಾರಕಾಯಿಕವಾದ ಪ್ರಯತ್ನ ಪ್ರಮಾಣ ಕಲಿಕಾ ಸಿದ್ಧಾಂತ ಅಂತ ಬರ್ತದೆ. ಪ್ರಯತ್ನ ಪ್ರಮಾಣ ಕಲಿಕಾ ಸಿದ್ಧಾಂತ. ಅಮೆರಿಕ ದೇಶದ ಮನೋವಿಜ್ಞಾನಿ ಇಎನ್ ತಾರಕಾಯಿಕರು ಬರ್ತಾನ, ಹೆಸರಾಂತ ವರ್ತನವಾದಿ ತಾರಕಾಯಿಕರು. ಇವರು ಹೆಸರಾಂತ ವರ್ತನವಾದಿ ಇವರು ಈ ಸಿದ್ಧಾಂತವನ್ನು ಹೇಳ್ತಾರೆ. ಇವ್ರ ಪ್ರಕಾರ ಕಲಿಕೆ ಎಂದರೆ, ತಾರಕಾಯಿಕರ ಪ್ರಕಾರ ಕಲಿಕೆ ಎಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇಂಗ್ಲಿಷ್ನಾಗ ಸ್ಟಿಮ್ಯುಲಸ್ ಫಾರ್ ರೆಸ್ಪಾನ್ಸ್ ಈಕ್ವಲ್ ಟು ಬಾಂಡ್ ಅಂತ. ಇವ್ರ ಕಲಿಕೆಗೆ ಇನ್ನೊಂದು ಹೆಸರು SR/R. ಎಸ್ ಅಂದ್ರ ಸ್ಟಿಮ್ಯುಲಸ್, ಆರ್ ಅಂದ್ರ ರೆಸ್ಪಾನ್ಸ್ ಈಕ್ವಲ್ ಟು ಬಾಂಡ್. ಇನ್ನೊಂದು ಹೆಸರು SR ಬಂದ ಕಲಿಕೆ. ಇನ್ನೊಂದು ಗೊತ್ತಂದ್ರೆ ವ್ಯಕ್ತಿಗೆ ಯತ್ನ ದೋಷ ವಿಧಾನದ ಮೂಲಕ ಕೇಂದ್ರ ನರಮಂಡಲದಲ್ಲಿ ಸಂಪರ್ಕ ಏರ್ಪಟ್ಟು ಕಲಿಕೆಯಾಗತ್ತೆ ಅಂತ ಇವ್ರ ಕಲಿಕೆ ಇನ್ನೊಂದು ಹೆಸರಲ್ಲಿ ಕನೆಕ್ಷನಿಸಮ್ ಥಿಯರಿ ಅಂತ ಕರೀತಾರೆ, ಅಥವಾ ಕನ್ನಡದೊಳಗ ಸಂಪರ್ಕವಾದ ಕಲಿಕೆ ಎಂದು ಕರೀತಾರೆ. ನೋಡಿ, ಮೂರ್ನಾಲ್ಕು ಹೆಸರು ಯಾವಂದ್ರಿ ಪ್ರಯತ್ನ ಪ್ರಮಾಣ ಅಂದ್ರು ಇವ್ರದೇ, ಆಮೇಲೆ SR ಅನುಬಂಧನ ಅಂದ್ರು ಅವಂದೇ, ಪ್ರಚೋದನಾ ಅನುಕ್ರಿಯೆ ಅಂದ್ರು ಅವಂದೇ, ಸಂಪರ್ಕವಾದ ಕಲಿಕೆ ಅಂದ್ರು ಕೂಡ ಈತಂದೆ. ಸಂಪರ್ಕವಾದ ಕಲಿಕೆ ಅಂದ್ರು ಕೂಡ ಈತಂದೆ. ನೋಡಿ, ಸಂಪರ್ಕವಾದ ಕಲಿಕೆ ಅಂದ್ರು ಕೂಡ ಇವರೇ. ಇಲ್ಲ ಗಮನಿಸ್ತೀವಿ,
ಸರಿ, ಏನು ಪ್ರಚೋದನೆ ಅಂದ್ರೆ ಏನು, ಪ್ರತಿಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ಗಮನಿಸಿ. ಪ್ರಯತ್ನ ಅಂದ್ರೆ ಏನು, ಪ್ರಮಾದ ಅಂದ್ರೆ ಏನು. ಯಾವುದೇ ಮಗುವಿ ಯಾವುದೇ ವಿಷಯವನ್ನ ಮೊದಲಿಗೆ ಕಲಿಬೇಕಾದ್ರೆ ಏನ್ ಮಾಡಬೇಕು, ಪ್ರಯತ್ನ ಮಾಡ. ಮೊದಲ ಬಾರಿಗೆ ಪ್ರಯತ್ನ ಮಾಡಿದಾಗ ಪ್ರಮಾದಗಳ ಸಂಖ್ಯೆ ಏನಾಗ್ತವೆ, ಜಾಸ್ತಿ. ಪ್ರಯತ್ನಗಳ ಬಿಡದೆ ಪ್ರಯತ್ನಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊತ ಹೋದ್ರಿ ಅಂದ್ರೆ ಪ್ರಮಾದಗಳ ಸಂಖ್ಯೆ ಏನಾಗ್ತವೆ, ಕಡಿಮೆ ಆಗ್ತಾ. ಇದನ್ನ ಯಾವ ಆಧಾರ ಮೇಲೆ ಹೇಳ್ತೀರಿ ಅಂತಂದ್ರೆ ಈ ಒಂದು ಬೆಕ್ಕಿನ ಮೇಲೆ ಏನ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಯಾವ ತರ ಕೇಳಿ, ಇಲ್ಲ ಒಂದು ಹಸಿದ ಬೆಕ್ಕು ತೋತಾರ, ಹಸಿದಂತ ಬೆಕ್ಕು ತೋತಾರ, ತಗೊಂಡು ಅಲ್ಲಿ ಇದರಿಗೆ ಪ್ರಚೋದನೆ ರೂಪದಾಗ ಏನಿಟ್ಟಾರೆ, ಇಲ್ಲಿ ಮೇಲಿನ ತುಕಡಿಗಳನ್ನ ಇಟ್ಟಾರ. ಅಷ್ಟು ಸುಲಭವಾಗಿ ಸಿಗ್ಲಾರ್ದಂಗ ಅಲ್ಲಿ ಬಾಗಿಲಿಗೆ ಹೊರಬರ್ಲಾರ್ತರ ವ್ಯವಸ್ಥೆ ಮಾಡಿದ್ದ. ಅಲ್ಲಿ ಅರಳಲಿಕ್ಕೆ ಅರಳುವ ಅಂತ ಒಂದು ಅರಳಿ ವ್ಯವಸ್ಥೆ ಮಾಡಿದ್ದ. ಈ ತರ ತನ್ನ ಪ್ರಯೋಗಕ್ಕೆ ಈ ಸಲಕರಣೆಗಳನ್ನ ಬಳಸಿದ್ದ. ಹೊಟ್ಟೆ ಬೆಕ್ಕಿಗೆ ಮೊದಲ ಬಾರಿ ಒಳಗ್ ಬಿಟ್ಟ, ಒಂದೇ ಬಾರಿ ಹೋಗ್ಬೇಕಾ, ತೋಳಿಕ ತೋಳಿಕ್ ಬೈತು. ಏನ್ ಮಾಡಿಲ್ರಿ, ಸಿಗ್ಲಿಲ್ಲ ಅಂದ್ರೆ ಸುಮ್ ಕೊಡ್ಲಿಲ್ಲ. ಅದು ಮತ್ತೆ ಅಡ್ಡಾಡ್ಕೊತ ಹೋಯ್ತು. ಹಿಂಗ್ ಬಹಳ ಬಾರಿ ಅಡ್ಡಾಡಾಗ ಅಚಾನಕ್ ಆಗಿ ಮ್ಯಾಲದಲ್ಲ ಇದು ಅದು ಒಂದ್ಸಾರಿ ಅವ್ರ ಕೈ ಏನ್ ಮಾಡ್ತಂದ್ರಿ, ತಗ್ತ ಬಾಗ್ ಏನಾಯ್ತು, ಓಪನ್ ಆಯ್ತು. ಆಹಾರ ಮತ್ತೆ ಎರಡನೇ ಬಾರಿ ಒಳಗ್ ಬಿಟ್ಟ, ಮತ್ತು 2-3 ಬಾರಿ ಹಂಗೆ ಅಡ್ಡಾಡ್ತು, ಮತ್ತು ಮೇಲ್ ಪಡಿತು, ಮತ್ತ ಆಡ್ತು. ಹಿಂಗ್ ಬಹಳ ಬಾರಿ ಬಡದಾಗ ಇದು ಅಡ್ಡಾಡಾಗ ಬೆಕ್ಕಿಗೆ ತೆಗಿ ಬಾಂಡ್ ಆಯ್ತು. ಈ ಮೇಲಿನ ಅಗಳಿ ಅದ್ಮುದ್ರ ಈ ಭಾಗ ಏನಾಗ್ತಂದ್ರೆ ಅವ ಓಪನ್ ಆಗ್ತದೆ. ಬಹಳ ಬಾರಿ ಮಾಡಿದಾಗ ಬೆಕ್ಕು ಒಳಗ್ ಬಿಟ್ಟ. ಅವಾಗ ಆ ಕಡೆ ಅಡ್ಡಾಡಿಬೇಕ ಬರ್ತಿತ್ತು, ಆಮೇಲೆ ಅಲ್ಲಿ ಅಂತಿತ್ತು, ಭಾಗ ಓಪನ್ ಆತಿತ್ತು, ಆಹಾರನ ತಿಂತು. ಆ ಅದ್ಮೋದನ್ನ ಕಲಿಬೇಕಾದ್ರೆ ಮೊದಲು ಪ್ರಯತ್ನ ಮಾಡಿತ್ತು. ಮೊದಲು ಪ್ರಯತ್ನ ಮಾಡಿದಾಗ ಪ್ರಮಾದಗಳ ಸಂಖ್ಯೆ ಏನಾಗಿತ್ತು, ಹೆಚ್ಚಾಯಿತು. ಬಟ್ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದ ಪ್ರಮಾಣ ಏನಾಗಲಿ, ಇದಕ್ಕೆ ಟ್ರಯಲ್ ಅಂಡ್ ಎರರ್ ಥಿಯರಿ ಅಂತ ಅವಕಾಶ. ಇಷ್ಟೇ ಹೇಳಿಬಿಟ್ರೆ ಇವು ಸಿದ್ಧಾಂತಕ್ಕೆ ಅಂತ ವಿಶೇಷವಾದ ಬೆಲೆ ಗೊತ್ತಿಲ್ಲದೆ ಈ ಸಿದ್ಧಾಂತದ ಆಧಾರದ ಮೇಲೆ ಜಗತ್ತಿಗೆ 3 ನಿಯಮಗಳನ್ನು ಹೇಳ. ಅವೇ ಯಾವಂದ್ರೆ, ಒಂದು ಸಿದ್ಧತಾ ನಿಯಮ, 2 ಅಭ್ಯಾಸ ನಿಯಮ, 3 ಪರಿಣಾಮ ನಿಯಮ. ಸಿದ್ಧತಾ, ಅಭ್ಯಾಸ, ಪರಿಣಾಮ. ಇಲ್ಲಿ ಹ್ಯಾಂಡ್ ಕ್ವಶನ್ ಕೇಳೋಣ, ಹಂಗಂದ್ರೆ ಏನು ಅನ್ನೋದನ್ನ ನೋಡೋಣ. ಏನು ಸಿದ್ಧತಾ ನಿಯಮ ಅಂದ್ರೆ ಗೊತ್ತಂದ್ರೆ, ಸಿದ್ಧತಾ ನಿಯಮ ಅಂದ್ರೆ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಕಲಿಸ್ಬೇಕಾಗಿತ್ತಂದ್ರೆ ಕಲಿಬೇಕಾಗಿತ್ತಂದ್ರೆ ಏನಾಗಬೇಕು, ಸಿದ್ಧ. ಒಂದು ಪ್ರಶ್ನೆ ಹೇಳಿ, ಅವ ಪೆಟ್ಟಿಗೆ ಒಳಗೆ ಬೇಕು ಬಿಡಬೇಕಾದ್ರ ಹೊಟ್ಟೆ ತುಂಬಿದ್ ಬಿಟ್ಟು ಹಸ್ತಿದ್ ಬಿಟ್ಟು ಹಸದ್ ಮಾತ್ರ ಬೇಕು ಹೇಳ್ತಿದ್ದಲ್ಲಿ ಹೊಟ್ಟೆ ತುಂಬಿದ ಬೇಕು ತಿರ್ಲಿಕ್ಕೆ ಹೋಗ್ತಿದ್ದೆ ಏನದ. ಅದಕ್ಕೆ ಯಾವುದೇ ಶಿಕ್ಷಕ ಏನೇನ್ ಕಲಿಬೇಕು ಅಂದ್ರೆ ಮೊದಲು ಏನಾಗಿರ್ಬೇಕ್ರಿ, ಸಿದ್ಧ ಇರ್ಬೇಕು. ಮಕ್ಕಳಿಗೆ ಸಿದ್ಧನಿದ್ದಾಗ ಕಲಿಸ್ರಿ 1, ಇಲ್ಲ ಸಿದ್ಧರನ್ನಾಗಿ ಮಾಡಿ ಕಲಿಸ್ರಿ 1. ಇದ್ರ ಮೇಲೆ ನಿಮಗೆ ಹೆಂಗ್ ಪ್ರಶ್ನೆ ಕೇಳಿದ್ರು ಗೊತ್ತಂದ್ರೆ, ಅಂತ ಕಬ್ಬಿನ ಕಾದಾಗ ಪಡಿ, ಎಣ್ಣೆ ಕಾದಾಗ ಕರಿ, ಗಾಳಿ ಬಿಟ್ಟಾಗ ತುಳಿಯು. ತಾರಂಡೈಕರವರ ಯಾವ ನಿಯಮಕ್ಕೆ ಸಂಬಂಧಪಟ್ಟ ಮಾತುಗಳು ಅಂತ ಕೇಳಿದ್ದ. ಯಾವ ನಿಯಮ? ಸಿದ್ಧತಾ ನಿಯಮ. ಯಾಕೆ ಗಾಳಿ ಬಿಟ್ಟಾಗ ತುಳ್ಬೇಕ್ರಿ? ವಾಸ ಏನಾಗ್ತದ, ಸ್ವಚ್ಛ. ಕಬ್ಬಿಣ ಕಾದಾಗೆ ಪಡೆಯುವುದರಿಂದ ಬೇಗನೆ ಕಬ್ಬಿಣ ಹೆಂಗ್ ಬೇಕಂಗ ಆಕಾರ ಪಡೆಯುತ್ತೆ. ಎಣ್ಣೆ ಕಾದಾಗೆ ಕರೀರಿ, ನೀವು ಕರಿತೀರಿ ಮನೆ ಒಳಗ ಹಪ್ಪಳ ಲಿಪ್ಪಳ. ಎಣ್ಣೆ ಕಾದದ ಹೆಂಗ್ ನೋಡ್ತೀರಿ, ಕೈ ಎತ್ತಿಲ್ಲ ಹೆಂಗ್ ನೋಡ್ತೀರಿ, ಸ್ವಲ್ಪ ನೋಡ್ತೀರಿ, ಹಾಕಿಗಳ ಚಿತ್ರ ಮಾಡಿ ಮಕ್ಕಳ ತಾನೇ ಕಲಿಬೇಕು. ನಾವು ಯಾಕೆ ಹೇಳ್ತಾರೆ, ಅಭ್ಯಾಸ ನಿಯಮದಲ್ಲಿ ಗೊತ್ತಾನೆ. ಆ ದಿನ ಕಲಿತ ಕಲಿಕಾ ಅಂಶಗಳು ಮಕ್ಕಳ ತಲೆಯೊಳಗೆ ದೀರ್ಘ ದಿನಗಳ ಕಾಲದವರೆಗೆ ಉಳಿಬೇಕಾಗಿದ್ದರಿಂದ ಆ ವಿಷಯದ ಕುರಿತು ಮನೆ ಕೆಲಸಗಳನ್ನು
ಅನ್ನ ಕೊಡ್ರಿ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಭ್ಯಾಸವು ಮಾನವನನ್ನ ಪರಿಪೂರ್ಣನನ್ನಾಗಿಸುತ್ತದೆ. ಅದಕ್ಕೆ ನೀವೆಲ್ಲ ಟೀಚಿಂಗ್ ಕಂಪಲ್ಸರಿ ಮರ್ಯಾಸ ಕೊಟ್ಟಿರಲ್ಲ ಅವರಿಗೆ. ಬೆಟ್ಟ ಸ್ಥಳ ತುಂಬಿರಿ, ಬಂಧಿಸಿ ಬರೀರಿ, ಕೊಡಬೇಕು. ಇದು ಪರಿಣಾಮ ಏನ್ ಗೊತ್ತಾನೋ, ಶಿಕ್ಷಕರು ಮಾಡುವ ಪಾಠ ಮಕ್ಕಳಿಗೆ ಪರಿಣಾಮಕಾರಿಯಾದರೆ ಮಕ್ಕಳ ಕಲಿಕೆ ಹೆಚ್ಚಾಗಲ್ಲ. ಒಂದು ವೇಳೆ ಪರಿಣಾಮಕಾರಿ ಆಗದಿದ್ರೆ ಮಕ್ಕಳ ಕಲಿಕೆಯ ಮಟ್ಟ ಏನಾಗುತ್ತೆ, ಕುಂಠಿತ ಬರುತ್ತೆ. ಹಾಗಾಗಿ ಪಾಠ ಮಾಡುವಾಗ ಆಕರ್ಷಣೀಯವಾದ ಬೋಧನೋಪಕರಣಗಳನ್ನ ಬಳಸಿ. ಈಗ ನೋಡಿ, ನೀವು ಹಿಂಗೆ ಇಲ್ಲಿ ಸ್ಟಾಕಿದ್ದಕ್ಕೆ ಸ್ವಲ್ಪ ಎಡವಟಾಗಿ ಇದೆ. ಹಂಗೆ ಹೇಳಬೇಕು, ನೀವು ಬರೀ ಪಾಠ ಪ್ರತಿ ಹೈಸ್ಕೂಲ್ ಪಾಠ ಕಂಪಲ್ಸರಿ ಟೀಚಿಂಗ್ ಮಾಡ್ಕೊಂಡು ಹೋಗಿಲ್ಲ. ನೀವು ಮಾಸ್ಟರ್ ಸುಮ್ಮನೆ ಇಟ್ಟಿದ್ರೆ ಬಳಸಿದ್ರೆ ಬಳಸಿದ ಪರಿಣಾಮಕಾರಿ ಮಾಡಿ ಏನಾಗ್ತದೆ, ಹೆಚ್ಚಾಗ್ತದೆ. ಸಂದರ್ಭ ತಕ್ಕಂಗೆ ಹೊಗಳ್ರಿ, ಸಂದರ್ಭ ತಕ್ಕಂಗೆ ತೆಗಳ್ರಿ. ಇವುಗಳು ಕಲಿಕೆಯ ಮೇಲೆ ಪ್ರಭಾವ ಬೀರಿ ಕಲಿಕೆಯ ಮಟ್ಟ ಏನಾಗುತ್ತೆ, ಈಗ ಹೇಳೋದ್ರ 3 ನಿಯಮಗಳ ಒಂದೊಂದು ನಿಯಮ ಎಷ್ಟೋ ಆಯ್ಕೆಗಳ ಹೇಳ್ಬೇಕು. ಈಗ ಇನ್ನೊಂದು ಹಾಕೊಳ್ಳಿ, ಗೆಸ್ಟಾಲ್ಟ್ ಅವರ ಒಳನೋಟ ಕಲಿಕೆ. ಗೆಸ್ಟಾಲ್ಟ್ ಅವರ ಗೆಸ್ಟಾಲ್ಟ್ ಅವರ ಒಳನೋಟ ವ್ಯಕ್ತಿ ಹೆಸರಲ್ಲ, ಅದು ಒಂದು ಪಂಥದ ಹೆಸರ. ಆ ಗೆಸ್ಟಾಲ್ಟ್ ಪಂಥದಾಗ ಬರೋರು ಯಾರಂದ್ರೆ ಈ ಕೊಹ್ಲರ್. ಗೆಸ್ಟಾಲ್ಟ್ ಅನ್ನೋದು ಜರ್ಮನ್ ಭಾಷೆಯ ಒಂದು ಪದ. ಅದಕ್ಕೆ ಆಕೃತಿ ಅಂತಾರ, ಸಮಗ್ರ ಆಕೃತಿ ಅಂತಾರ, ರಚನೆ ಅಂತ. ಯಾವ್ದಂದ್ರೆ ಇದು ಆ ಪ್ರಯೋಗ ಕೊಹ್ಲರ್ ಜರ್ಮನ್ ದೇಶದ ಒಬ್ಬ ಮನೋವಿಜ್ಞಾನಿ ಅಂತ ಹೇಳ್ತಾರ. ಗೆಸ್ಟಾಲ್ಟ್ ವಾದಿಗಳು ಏನ್ ಹೇಳ್ತಾ ಗೊತ್ತಾರೆ, ಯಾವುದೇ ಒಂದು ವಿಷಯನ ಮಕ್ಕಳಿಗೆ ಕಲಿಸ್ರಿ, ಯಾಂತ್ರಿಕವಾಗಿ ಕಲಿಸ್ತಾರ್ರಿ, ಸೃಜನಾತ್ಮಕವಾಗಿ ಕಲಿಸ್ರಿ. ಕಲಿಸೋ ವಿಷಯನ ಬಿಡಿ ಬಿಡಿಯಾಗಿ ಕಲಿಸ್ಬೇಡ್ರಿ, ಇಡಿಯಾಗಿ ಕಲಿಸ್ರಿ. ಇಡೀ ನಮ್ಮ ಶಿಕ್ಷಣ ರಂಗಕ್ಕೆ ಇಡೀ ಅನ್ನೋ ತತ್ವ ಕೊಟ್ಟವರು ಯಾವ್ರಿ, ಕೊಹ್ಲರ್. ಇಡೀ ಅಂದ್ರೆ ಏನ್ ಸರ ಅಂತ ಅಂದ್ರೆ ಕೇಳಿ. ಇಡೀ ಅಂದ್ರೆ ಏನ್ ಗೊತ್ತಾರೋ, ಈ ವಿಷಯ ಹೇಳ್ತಿರ್ತಿರ್ಲಿ, ಬಿಡಿ ಬಿಡಿಯಾಗಿ ಹೇಳಬೇಡಿ ಅಂತ. ಈ ಎಕ್ಸಾಂಪಲ್, ಅವತ್ತು ಹೂವಿನ ಬಗ್ಗೆ ಬಯಾಲಜಿ ಶಿಕ್ಷಕರು ನೀವು ಪಾಠ ಮಾಡ್ತಿದ್ರಿ. ಈ ಹೂವಿನ ಬಗ್ಗೆ ಪಾಠ ಮಾಡಾಗ್ರಿ ಬಹಳ ಜನ ಏನ್ ಮಾಡ್ತೀರಿ, ಮೊದಲು ಅದರ ಕಾಂಡ, ಬೇರ, ಆಮೇಲೆ ಎಲಿ, ಆಮೇಲೆ ಬೇರೆ ಬೇರೆ ಆಗಿರ್ಬೋದು. ಈಗ ಹೇಳ್ಬೇಕಾಗಿರೋ ಮೊದಲು ಏನ್ ಮಾಡಿ, ಇಡೀ ಹೂವಿನ ಬಗ್ಗೆನೆ ಒಂದ್ಸಾರಿ ಪೂರ್ವ ಮಾಹಿತಿ ಕೊಡ್ರಿ, ಆಮೇಲೆ ಒಂದೊಂದು ಭಾಗಕ್ಕೆ ಬರ್ರಿ. ಈ ಕನ್ನಡ ಬಸವಣ್ಣ ಅವರ 16 ವಚನಗಳ ಬಿಡಿ ಮಾಡುವ ಏನ್ ಮಾಡ್ತಾರ, ಒಂದು ವಚನ ಹೇಳೋದು ಸಾರಾಂಶ ಹೇಳೋದು, 2 ವಚನ ಹೇಳೋದು ಸಾರಾಂಶ ಹೇಳೋದು. ಹಿಂಗ್ ಮಾಡ್ಬೇಡ್ರಿ. 5 ವಚನಗಳ ಮೂಲ ಉದ್ದೇಶ ಸಾರಾಂಶನ ಮೊದಲು ಸ್ವಲ್ಪ ಹೇಳ್ರಿ, ಆಮೇಲೆ ಒಂದೊಂದು ಹೇಳ್ಕೊತಾ ಬರ್ರಿ. ಹಿಂಗ್ ಹೇಳೋದ್ರಿಂದ ತಿಳುವಳಿಕೆ ಮಟ್ಟ ಏನಾಗ್ತಾರೆ ಜಾಸ್ತಿ. ಇದನ್ನೇ ನೀವು ಯಾವ ಆಧಾರ ಮೇಲೆ ಹೇಳ್ತೀರಿ ಅಂದಾಗ ಅವ್ರು ಯಾಕೆ ಬೆಂಕಿ ಮೇಲೆ ಪ್ರಯೋಗ ಮಾಡೋದಿಲ್ಲ, ಇವ್ರು ಎದ್ರ ಮೇಲೆ ಮಾಡೋದು, ಚಿಂಪಾಂಜಿ ಮೇಲೆ ಮಾಡೋದು. ಈ ಚಿಂಪಾಂಜಿ ಏನ್ ಹೆಸರು ಕೊಡ್ಬೋದಾರ, ಸುಲ್ತಾನ್ ಅಂತ ಹೆಸರು. ಹಸಿರು ಚಿಂಪಾಂಜಿ ತೋರ ಒಳಗಡೆ ಬಿಟ್ಟು, ಚಿಂಪಾಂಜಿ ಕಣ್ಣಿಗೆ ಕಾಣುವಾಗ ಕೈ ಸೇರಂಗ ಕೋಣೆಯ ಒಂದು ಮೂಲೆಯಲ್ಲಿ ಏನು ಸಿಗಾಕದೆ, ಬಾಳೆಗೊನೆಯನ್ನ ಸಿಗಾಕದೆ. ಆ ಬಾಳೆಗೊನೆಯಿಂದ ಪ್ರೇರಣೆ ಹೊಂದಿದ ಸುಲ್ತಾನ ಅದನ್ನು ಪಡಿಲಿಕ್ಕ ಪ್ರಯತ್ನಿಸ್ತ. ಆ ಬಾಳೆಗೊನೆಯಿಂದ ಪ್ರೇರಣೆ ಹೊಂದಿದ ಸುಲ್ತಾನವೇ ಅದನ್ನು ಪಡಿಲಿಕ್ಕೆ ಪ್ರಯತ್ನಿಸ್ತ. ಒಂದ್ ಸಾರಿ ನೆಯ್ಯಿತ್ತು, ಬಾಳೆಗೊನೆ ಸಿಗ್ತದ, ಸಿಗ್ತಿರ ಬಾಳೆಗೊನೆ ತಾರಂಟಾಯ್ತು. ಇದು ಡಿಫರೆನ್ಸ್ ಕೇಳ, ಅಲ್ಲಿ ತಾರಂಟಾಯ್ಕ ಬೆಕ್ಕ ಮೀನ ತೊಳಿಕೊ ಸಾಯಿ ಮೀನ್ ಸಿಗ್ತದ, ಸಿಗಲಿಲ್ಲ.
ಒಂದ್ ಸಾರಿ ಸಿಗಲಿಲ್ಲ ನಾನು ಸುಮ್ಕೊಂಡಿಲ್ಲ ಅಂತ ಒಳ್ಳೆ ಡಾಕ್ಟರ್ ಆದರೆ ಎಷ್ಟಾಗಲಿ ಸುಲ್ತಾನ ಚಿಂಪಾಂಜರಲ್ಲಿ ಒಂದು ಸಾರಿ ನೆತ್ತು ಸಿಗಲಿಲ್ಲ ಬಾಳಿ ಸುಮ್ಮನೆ ಚಿಕ್ಕೋತ ನಿದ್ರಿಲ್ಲ ಅದು ಗೊತ್ತಾಯ್ತು ನಾ ಎಷ್ಟು ನೆತ್ತು ಬಾಯನ್ನ ನಾನು ಸಿಗುದಿಲ್ಲ ಅದಕ್ಕೆ ಈ ಕೈಗ ಈ ಗಾತ ಹೀಗೆ ಕೂತ ಉಪಯೋಗ ಇಲ್ಲಿ ನಾವು ಕೂತಿದ್ದು ಉಪಯೋಗ ಈ ಕೈಯ ಇಲ್ಲಿ ಈ ಕೈ ಇರುವಂತದ್ದು ಏನಾದ್ರು ಅರ್ಥ ನೀವು ಈ ಕೈ ಇರುವಂತ ಏನೋ ಅರ್ಥ ಏನೋ ಯೋಚನೆ ಮಾಡಕತ್ತೀವಿ ಅರ್ಥ ನೀವು ಕೂತಿದ್ರೆ ಮನೆ ಹೋಗ್ರೆ ನೋಡಿ ಕೂತಿದ್ರ ಭಾಷೆ ಮಾಡ್ಬೇಕ ಮೂರುದಾಗಿ ಮಾಡ್ಬಿಡ್ತೀವಿ ಅಂತ ಅಂದ್ರೆ ಸಹಜವಾಗಿ ಹಿಂಗ್ ಹೋಗ್ತು ಇಡೀ ರೋಮಾನ್ಯ ಸಮಗ್ರವಾಗಿ ಹೋಗ್ತು ಆ ಲತಾದಲ್ಲಿ ಬಾಸ್ಗಳು ಬಿದ್ದಿದ್ದು ಆ ಬಾಸ್ಗಳನ್ನು ತಗೊಂಡು ಒಂದು ಇಟ್ಟು ನೇಯಿತು ಆಗ ಏನಾಗ್ಲಿ ಸಿಗಲಿ ಆವಾಗ ಅಲ್ಲೇ ಮುಂದೆಯಲ್ಲಿರೋ ಕೋಲುಗಳನ್ನು ತಗೊಂಡು ಒಂದು ಜೋಡಿಸಿ ಮೇಲಿಂದ ಬಳಿಗೆ ಮಾಡ್ತಿರೋದು ಇಲ್ಲಿ ಚಿಂಪಾಂಜಿ ತನ್ನ ಸಮಸ್ಯೆಗೆ ಆಂತರಿಕವಾಗಿ ಪರಿಹಾರ ಪಡ್ಕೋತಿರುವುದು ಒಂದೇ ಕಾರಣಕ್ಕಾಗಿ ಇವ್ರ ಕೈಗೆ ಕೊಡ್ತಾ ಇನ್ಸೈಟ್ ನೀವು ವಿಚಾರ ಮಾಡಿದ್ರೆ ನೀವು ಗ್ರಹಿಸಿದ್ರೆ ನಿಮ್ಮಲ್ಲಿ ನೀವು ಗೊತ್ತಿ ಮಾಡಿದ್ರೆ ಎಂತ ಸಮಸ್ಯೆಗೂ ಪರಿಹಾರ ಸಿಗ್ತಾವ ಇದರ ಆಧಾರದ ಮೇಲೆ ನಿಮ್ಮದು ಅಪ್ಲೈಡ್ ಕ್ವಶನ್ ತೆಗಿತಾರೆ ಅಪ್ಲೈಡ್ ಕ್ವಶನ್ ತೆಗಿತಾರ ಕ್ವಶನ್ ಹೆಂಗ್ ಅಂತ ಹೇಳ್ತೀವಿ ಕ್ವಶನ್ ಅಪ್ಲೈಡ್ ಆಗಿ ತೆಗಿತಾರೆ ಹೆಂಗ್ ತೆಗಿದ್ರೆ ಯಾಕೆ ಇಲ್ಲಿ ನೋಡಿ ಇದು ಮ್ಯಾಲ ಕ್ವಶನ್ ಅಕ್ಕಿ ಬಿಡಿಸೋದು ವಿದ್ಯಾರ್ಥಿ ಅಕ್ಕಿ ಬಿಡಿಸ ಸ್ನಾನ ಮಾಡೋ ಸ್ನಾನ ಮಾಡುವಾಗ ಯುರೇಕ ಹೋಗ್ಬೇಕಂದ ಯುರೇಕ ಹೋಗಿ ಬಂದಲ್ಲ ಇದು ಯಾವ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಮಾತು ಆರ್ಕಿಮಿಡಿಸನು ತನ್ನ ಸ್ನಾನದ ಗುಣದಿಂದ ವಿವೇಕ ಬಂದ ಇದು ಯಾವ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಮಾತು ಅಲ್ಲಿ ಇದೇ ಒಳನೋಟಕ್ಕೆ ಸಂಬಂಧಪಟ್ಟ ಮಾತು ಅವ ಅಂತ ಏನ್ ಕಂಡಿಲ್ಲ ಸಾಂದ್ರತೆ ನೀರಿನ ಸಾಂದ್ರತೆ ಅವನು ಏನ್ ಕಂಡಿದ್ರೆ ನೀರೊಳಗೆ ಯಾವುದೇ ಒಂದು ವಸ್ತು ಹೋದ್ರ ಅದೇ ಕಾಂತ ನೀರು ನಾವು ಜ್ಞಾನೋದಯ ಆಗಿದೆ ಯಾವಾಗ ಸ್ನಾನ ಮಾಡುವಾಗ ಬೆಳೆದಾಗ ಹುಡುಸ್ ಮಾಡೋದು ಅವ್ರು ಸೀದಾ ಅವ್ನಿಗೆ ಕಪ್ಪನೆ ಅದಾವೆ ಸೀದಾ ಹೋಗುದು ಅದೇ ಸೀದು ಕಪ್ಪನೆ ಬಂದ್ರು ಆ ಹೋಗಿ ಏನ್ ಮಾಡ ಜಿಗಿದ ತಕ್ಷಣ ಅಷ್ಟೇ ಕಾಂತದ ನೀರ ಅದು ವಿವೇಕ ಅಂದ್ರೆ ಆ ಭಾಷೆ ಒಳಗ ನಾ ಕಂಡ್ರೆ ಅಂದಾಗ ಅವಾಗ ಯಾರು ವಿವೇಕ ಆದರೆ ಇದು ಯಾವುದು ಸಂಬಂಧಪಟ್ಟ ಇದು ಕ್ವಶನ್ ಕೇಳೋದು ಬಂದಿದೆ ಅಪ್ಲೈಡ್ ಆಗಿ ಕ್ವಶನ್ ಹಾಕಿಲ್ಲ 2022 ಈ ಕ್ವಶನ್ ಕೇಳ ಇಡೀ ಕ್ವಶನ್ ನೀವು ಹೊಸ ಯಾವ ವರ್ಷ ಏನೇನು ಕೇಳೋದು ಅದನ್ನ ನೀವು ಬರೆದಿಲ್ಲ ಒಂದು ಉತ್ತರ ಮಾಡಿ ನೀವು ಸಾಧ್ಯತೆ ಯಾವಾಗ ತೋರಿಸ್ತಾರೆ ಮಕ್ಕಳಿಗೆ ಬೇಕಾದ್ರೆ ಟಿಇಟಿ 2014 ತನಕ ಚಾಪ್ಟರ್ ವೈಸ್ ಮಾಡಿದ್ರು ಒಂದನೇ ಚಾಪ್ಟರ್ದಾಗ ಎಷ್ಟು ಬಂದವು ಎರಡನೇ ಚಾಪ್ಟರ್ದಾಗ ಎಷ್ಟು ಬಂದವು ಕಲಿಕೆದೊಳಗೆ ಎಷ್ಟು ಬಂದವು ಆಮೇಲೆ ಏನಂತಂದ್ರೆ ಇದು ಬುದ್ಧಿಶಕ್ತಿ ಮೇಲೆ ಎಷ್ಟು ಬಂದವು ಬರೀ ನೀವು ಟಿಇಟಿ ಅಧ್ಯಾಯದಾಗ GPSTR HSTR ಆಮೇಲೆ ಹಾಸ್ಟೆಲ್ ಒಳಗ KES ಸೈಕಾಲಜಿ ಯಾವ್ಯಾವ ಎಕ್ಸಾಮ್ ಅದಾವಲ್ಲ ಅಷ್ಟು ಒತ್ತಡಿ ಮಾಡಿ ವಿತ್ ಆನ್ಸರ್ಸ್ ಸಹಿತ ಮಾಡಿದ್ರು ಎಲ್ಲೂ ಯಾವ ಇಂತ ಮಾಡಿಲ್ಲ ಸುಮ್ಮನೆ ನಾಮ ಮಾಡಿದ್ರೆ ಇರಲಿ ಅಂತ ಹೇಳಿ ಇದೊಂದು ಹೋಸ್ ಮಾಡಿ ನೋಡೋದೇ ಇಲ್ಲ ನೀವು ಸಾಧ್ಯ ಆದರೆ ಇದನ್ನ ತೋರಿಸ್ಬೋದು ಯಾರು ಬಂದಾಗ ಅಥವಾ ನೀವು ತೋರಿಸೋದಿದ್ರೆ ನಾವು ನಂಬರ್ ಕೊಡ್ತಿರ್ಬೇಕಾರ ನಿಮ್ಮ ಮನೆ ಅಡ್ರೆಸ್ಗೂ ಬೇಕಾದ ಕಳಿಸೋ ವ್ಯವಸ್ಥೆ ಮಾಡಬೇಕು ಆ ಬುಕ್ಸ್ಟಾರ್ ಎಲ್ಲಿ ಕೊಟ್ಟಿಲ್ಲ ಹೇಳಿ ಬುಕ್ಕಾರಿ ಕ್ವಶನ್ ಬ್ಯಾಂಕ್ ಎಲ್ಲಿಯೂ ಕೊಟ್ಟಿಲ್ಲ ಸೊ ನಮ್ಮ ಅಕಾಡೆಮಿ ಮೊದಲು ಹೋಗಿಲ್ಲ
ಹಂಗೆ ನೀವು ಬೇಕಾದ್ರೆ ಎಲ್ಲ ಕೊಡ್ತೇವೆ, ನೀವು ಬೇಕಾದ್ರೆ ನೀವು ಅಲ್ಲಿ ಬೇಕಾದ್ರೆ ಬಳಸೋಣ ಗೋಷ್ಠಿಗಳಿಗೆ ಎಲ್ಲ 11 ಕ್ವಶನ್ ಅದಾವ. 11 ಕ್ವಶನ್ ಅದಾವು, ವಿತ್ ಚಾಪ್ಟರ್ ವೈಸ್ ಅದಾವು. ಮತ್ತು ಅದ್ರ ಮುಂದೆ ಯಾವ ಇಯರ್ ಕ್ವಶನ್ ಕೇಳೋದು ಕೊಟ್ಟೇವೆ. ಅದ್ರ ಮುಂದೆ ಟಿ 2014 ಕೇಳ್ಯಾವ, 25 ಕೇಳ್ಯಾವ, ಈಗ ಅದ್ರ ಮುಂದೆ ಇಸ್ವಿನೂ ಕೊಟ್ಟೇವೆ. ಹಾಗಾದ್ರೆ ನಮ್ಮ ಕೊಟ್ಟಂತೆ ಇದೆಲ್ಲರೂ ತಂದುಕೊಳ್ತಾರೆ. ಈ ಥರ ಈ ಕ್ವಶನ್ ನಾನು ಏನು ಮಾಡಿದ್ರೆ ಕೇಳಿಲ್ಲ. ನೆಕ್ಸ್ಟ್ ಇನ್ನೊಂದು ಮೇಲೆ ಇನ್ನೊಂದು ತೋರಿ, ಪಾವ್ಲೋರವರ ಅಭಿಜಾತ ಅನುಬಂಧನ ಸಿದ್ಧಾಂತ. ಅನುಬಂಧನ ಸಿದ್ಧಾಂತ ಇ.ಪಿ. ಪಾವ್ಲೋ ಅಂತ ಬರ್ತಾನೆ. ಇ.ಪಿ. ಪಾವ್ಲೋ, ಐವಾನ್ ಪೆಟ್ರೋವಿಚ್ ಪಾವ್ಲೋ, ಪಾವ್ಲೋರವರ ಅಭಿಜಾತ ಅನುಬಂಧನ ಸಿದ್ಧಾಂತ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತಾರ. ಇದು ಕನ್ನಡದಾಗ ಇನ್ನೊಂದು ಹೆಸರಿದವ್ರಿ, ಸಾಂಪ್ರದಾಯಿಕ ಅಂತಾರ, ಅಭಿಜಾತ ಅಂತೂ ಕರೀತಾರ, ಶಾಸ್ತ್ರೀಯ ಅನುಬಂಧನ ಅಂತೂ ಕರೀತಾರ. ಬೇರೆ 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 ಹೆಸರುಗಳು ಇದಕ್ಕ ಹೋಗಿತ್ತು. ಏನ್ ಸಲ ಇವ್ರ ಸಿದ್ಧಾಂತದ ವಾದ ಅನ್ನೋದನ್ನ ನೋಡ್ರಿ. ಹೆಂಗ್ ಹೇಳ್ತಾರ, ಇವನ ಪ್ರಕಾರ ಕಲಿಕೆ ಅಂದ್ರೆ ಹೆಂಗ್ ವಾದ ಮಾಡ್ತಾನೆ ಹೇಳ್ತಾರಮ್ಮ, ಯಾವುದೇ ಒಂದು ಜೀವಿಗೆ ನೀವು ಸಹಜವಾದ ಪ್ರಚೋದನೆಯನ್ನ ನೀಡಿದಾಗ, ಅರೆ ಯಾವ್ದು ಬೇಕಾದ ಜೀವಿಗಾಗಿ ಸಹಜವಾದ ಪ್ರಚೋದನೆಯನ್ನ ನೀಡಿದಾಗ ಯಾವ ಪ್ರತಿಕ್ರಿಯೆ ಇರ್ತದೆ ಗೊತ್ತಂದ್ರೆ ಸಹಜವಾದ ಪ್ರತಿಕ್ರಿಯೆ ಇರುತ್ತೆ. ಇದು ಸೃಷ್ಟಿ ನಿಯಮ, ಇದು ಮೊದಲು ಹಿಡಿದು ಬಂದದ್ದು, ಇದರ ಯಾರ ಹೊಸವೇನಲ್ಲ. ಏನ್ ಹೇಳಿದ್ರಿ ಫಸ್ಟಿಗೆ, ಸಹಜವಾದ ಪ್ರಚೋದನೆ ನೀಡಿದ ಯಾವ ಪ್ರತಿಕ್ರಿಯೆ ಇರ್ತದ, ಸಹಜವಾದ ಪ್ರತಿಕ್ರಿಯೆ, ಇದು ಸೃಷ್ಟಿ ನಿಯಮ. ಮುಂದುವರೆದು ಹೇಳ್ತಾನೆ, ಸಹಜವಾದ ಪ್ರಚೋದನೆಗೆ ತೋರುವ ಈ ಪ್ರತಿಕ್ರಿಯೆಯನ್ನ ಕೃತಕವಾದ ಪ್ರಚೋದನೆಗೂ ಕೂಡ ಯಾವ ಪ್ರತಿಕ್ರಿಯೆ ಬರ್ಬೇಕ್ರಿ, ಸಹಜವಾದ ಪ್ರತಿಕ್ರಿಯೆ ಬರುವಂತೆ ಮಾಡಬೇಕು. ಇದು ಈ ಸಿದ್ಧಾಂತದ ವಾದ. ಇನ್ನು ಹೇಳ್ತೀರ, ಸಹಜವಾದ ಪ್ರಚೋದನೆಗೆ ಸಹಜವಾದ ಪ್ರತಿಕ್ರಿಯೆ ಇರುತ್ತೆ, ಇದು ಸೃಷ್ಟಿ ನಿಯಮ. ಸಹಜವಾದ ಪ್ರಚೋದನೆಗೆ ತೋರುವ ಸಹಜ ಪ್ರತಿಕ್ರಿಯೆಯನ್ನ ಕೃತಕವಾದ ಪ್ರಚೋದನೆಗೂ ಕೂಡ ಏನ್ ಬರ್ಬೇಕ್ರಿ, ಸಹಜವಾದ ಪ್ರತಿಕ್ರಿಯೆ ಬರ್ಬೇಕು. ನೀವು ಒಂದು ಪ್ರಾಕ್ಟಿಕಲ್ ಈಗ ನೀವೆಲ್ಲರೂ ಸಣ್ಣವ್ರು ಇದ್ದಾಗ ದೊಡ್ಡವ್ರು ಇದ್ದಾಗ ಇರ್ಬೋದು, ಮೊಸರು ರುಚಿಯನ್ನ ತಿಂದಿನ ಮೊಸರು ರುಚಿಯನ್ನ ಅದು ಬಿಚ್ಚಿ ಒಂದೆಲ್ಲ ಉಪ್ಪು ಹಾಕಿ ಒಂದರ ಬೆಲ್ಲ ಹಾಕಿ ಒಂದು ಕಲ್ ಮೇಲೆ ಇಟ್ಟು ಅದಕ್ಕೆ ಚೆಂಚಿ ಜರ ಗುಂಡಿಗೆ ಮಾಡಿ ಚಿಬಿಲಿಲ್ಲ ಹಾಗಾದ್ರೆ ತಿಂದಿಲ್ಲ, ಬಂದ್ರೆ ಭಯ ಜೋಲಿರಿ ಬಂದಿಲ್ಲ. ಯಾರು ತಿಂದಿಲ್ಲ ಭಯ ಜೋಲ್ ಬಂದಾವ, ತಿನ್ನೋರಿಗೆ ತಿಂದು ಗೊತ್ತಾಗಲ್ಲ. ಈಗ ನಾ ಹೇಳಿದ್ದು ಸಹಜ ಪ್ರಚೋದನೆ, ನಿಮ್ ಬಾಯ ಬಂದು ಜೋರು ಏನದು ಸಹಜ. ಹೌದಾ? ಹಂಗೆ ಅವ ಪಾವ್ಲೋ ದಿನ ಅವ್ರ ನಾಯಿ ಏನ್ ಕೊಡ್ತಿದ್ದ, ಆಹಾರ ಕೊಡ್ತಿದ್ದ. ಆಹಾರ ಕೊಟ್ಟಾಗ ನಾಯಿ ಏನ್ ಮಾಡ್ತಿತ್ತು, ಜ್ವಲಿಸು. ಆಹಾರ ಯಾವ ಪ್ರಚೋದನೆ, ಅದು ಸಹಜ. ಜ್ವಲಿಸೋದು ಯಾವ ಪ್ರತಿಕ್ರಿಯೆ, ಸಹಜ. ಆ ಆಹಾರಕ್ಕೆ ಸುರಿಸೋದು ಜೋಲಾನ ಎದಕ್ಕೆ ಸುರಿಸೋದು ಮಾಡದ ಗೊತ್ತಾವ, ಗಂಟೆಗೆ ಸುರಿಸೋದನ್ನು ಮಾಡದ. ಇಲ್ಲ ಇಷ್ಟೇ ಸಮ ಮಾಡ್ತದ. ಫಸ್ಟ್ ಏನ್ ಕೊಟ್ಟಾರೆ ಅದಕ್ಕೆ, ಆಹಾರ ಕೊಟ್ಟ. ಆಹಾರಕ್ಕೆ ಇಂಗ್ಲಿಷ್ ನೊಳಗ ಏನಂತಾರ, ಅನ್ಕಂಡೀಷನಲ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತಾರೆ. ಕಾಣ್ತದಿಲ್ಲ ಅದು ಸ್ವಲ್ಪ ಫಸ್ಟ್ ಆಹಾರ ಕೊಟ್ಟ ನಾಯಿ ಮೇಲೆ ಏನ್ ಬರ್ತಲ್ಲಿ, ಇದು ಅನ್ಕಂಡೀಷನಲ್ ಸ್ಟಿಮ್ಯುಲೇಷನ್ ಕೊಟ್ಟಾಗ ಅನ್ಕಂಡೀಷನಲ್ ಏನ್ ಬರ್ತಾರೆ, ರೆಸ್ಪಾನ್ಸ್.
ಇನ್ನು ಕಂಡೀಷನಲ್ ಸ್ಟಿಮ್ಯುಲೇಷನ್ ಆಗಿ ಏನ್ ಬಳಸ್ದ? ಗಂಟೆ ಬಳಸ್ದ. ಬರೇ ಬೆಲ್ ಬಾರಿಸಿದ್ರೆ ನಾಯಿ ಜೋರ್ ಸುರಿಸ್ತದ? ಎಲ್ಲೋ ಬಾರಿಸೋದ್ರಲ್ಲಿ ನಾಯಿ ಜೋರ್ ಸುರ್ಬೇಕು, ಏನು ಸಂಬಂಧ ಇಲ್ಲ, ಸುಮ್ಮನೆ ನಿಂತದ್ದು, ನೋ ರೆಸ್ಪಾನ್ಸ್, ಯಾವ ಪ್ರತಿಕ್ರಿಯೆನೂ ಇಲ್ಲ. ಎಡೆ ಬಾರಿ ಏನ್ ಮಾಡ್ದ ನೋಡ್ರಿ, ಗಂಟೆ ಪ್ಲಸ್ ಆಹಾರ. ಫಸ್ಟ್ ಗಂಟೆ ಬಾರಿಸಿದ ಕ್ಷಣಾರ್ಧದೊಳಗಡೆ ಏನ್ ಬಿಟ್ಟ? ಆಹಾರ. ಗಂಟೆ ಬಾರಿಸಿದ ಬಾಳ ಬಾರಿ ಮಾಡ್ದ, ನಾಯಿ ನಾಯಿ ಬಾಯಿ ಜೊಲ್ಲ ಸೋರಿಸ್ತು. ಆಮೇಲೆ ನಾಯಿ ತಲೆ ಬಾಡ್ ಆಯ್ತು, ಈ ಬೆಲ್ ಬಾರಿಸಿದ್ರೆ ಆಹಾರ. ಆಮೇಲೆ 4ನೇ ಸ್ಟೇಜ್ನಾಗ ಆಹಾರನ ಏನ್ ಮಾಡ್ದ? ಕ್ಯಾನ್ಸಲ್ ಮಾಡ್ದ. ಬರೀ ಏನ್ ಬಾರಿಸ್ದ? ಆಗ ನಾಯಿ ಏನ್ ಮಾಡ್ತೀರಿ? ಮೊದಲು ಎಲ್ಲಿ ಸೋಸ್ತಿತ್ತು, ಈಗ ಸೋಸ್ಲಾಗ್ತ. ಯಾವ್ಯಾವ ಮತ್ತೆ ಬಾಂಡ್ ಮಾಡ್ದ? ಗಂಟೆ ಮತ್ತು ಹಂಗೆ ಶಿಕ್ಷಕರು ಮಕ್ಕಳಿಗೆ ಇಷ್ಟವಿಲ್ಲದ ವಿಷಯಗಳನ್ನು ಕಲಿಸಬೇಕಾದಾಗ ಇಷ್ಟವಿರುವ ವಿಷಯದ ಜೊತೆ ಅದನ್ನ ಬಾಂಡ್ ಮಾಡಿ ಕಲಿಸಲಿ. ಇದ್ರೂ ಆ ವಿಷಯ ಮಕ್ಕಳಿಗೆ ಏನಾಗತ್ರಿ? ಇಷ್ಟ. ಇಂಗ್ಲಿಷ್ ಅಂದ್ರ ಸರ್ ಬರ್ತಾನದೊಳಗೆ ಹುಡುಗರು ಬರಬೋಲಾಗತ್ತಾವ. ಇಂಗ್ಲಿಷ್ ಕಲಿಸ್ಬೇಕು. ಹೆಂಗ್ ಕಲಿಸ್ತೀರಿ ಮೇಡಮ್? ಹೆಂಗ್ ಮಾಡ್ತೀರಿ? ಇಂಗ್ಲಿಷ್ ಮೇಡಮ್ ಹೋಗ್ಲಿಲ್ಲ, ಇಂಗ್ಲಿಷ್ ಅದ್ರಲ್ಲಿ ನೀವು ಯಾರು ಹುಡುಗರು ಇಂಗ್ಲಿಷ್ ಶಿಕ್ಷಕರು ಆಗೋದಿಲ್ಲ. ಹೆಂಗ್ ಮಾಡ್ತೀರಿ? ನೀವು ಇಂಗ್ಲಿಷ್ ಬರ್ತಾನಂದ್ರೆ ಪಕ್ಕದ ಕೆಳಗಾಗತ್ತಾವ ಹುಡುಗರು. ಮೇಡಮ್ ಹೆಂಗ್ ಮಾಡ್ತೀರಿ? ಬಚ್ಚ ಮುಗಿಸ್ತೀವಿ ನೋಡಿ. ಏನ್ ಮಾಡ್ತೀವಿ ನೋಡಿ? ಅದಕ್ಕೆ ಹೇಳ್ತಾರವ, ವಿಷಯ ತಪ್ಪ, ಎಲ್ಲಿ ತಪ್ಪಿಲ್ಲ. ನೀ ಮೊದಲು ಮಕ್ಕಳಿಗೆ ಏನಾಗು ಇಷ್ಟ. ನೀ ಇಷ್ಟ ಆದಿ ಅಂದ್ರೆ ನೀ ಕಲಿಸೋ ವಿಷಯ ಮಕ್ಕಳಿಗೆ ಏನಾಗ್ತದ್ರಿ? ಇಷ್ಟ. ನೀವು ಹೊಸಬರಿ ಮಕ್ಕಳನ್ನ ಇಂಗ್ಲಿಷ್ ಬಾಳ ತಪ್ಪಲ್ಲ, ಉತ್ಸಲಿ. ಕನ್ನಡದೊಳಗ 49 ಅಕ್ಷರ, ಇಂಗ್ಲಿಷ್ನ್ಯಾಗ 20. ಒಂದು ಕನ್ನಡದಾಗ ಬರಿಬೇಕಾದ್ರೆ ನೀ ಇಟ್ಟು ತ್ರಾಸ ಹೋಗು. ಹಿಂಗ್ ಮಾಡಿ, ಮತ್ತೆ ಹಿಂಗ್ ಮಾಡಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ. ಇಂಗ್ಲಿಷ್ನಾಗ ಏನ್ ಬರಿಬೇಕಾದ್ರೆ ಬರೇ ಹಿಂಗೆ ಹೊಡೆದ್ರು ನೀನ ಕನ್ನಡ ಕಷ್ಟ, ಇಂಗ್ಲಿಷ ಬಹಳ ಸಲ ತಿಳಿಸಿ ಹೇಳಿ ಕಲಿತಾವ ಮಕ್ಕಳು. ನೀವು ಹೇಳ್ಬಿಡ್ತೀರಿ ಫಸ್ಟ್ ಅಪ್ಪು ಇಂಗ್ಲಿಷ್ ಅಂತ ವಿಷಯ ಎಲ್ಲಿ ಎಲ್ಲ ಅಂದು ಬಿಟ್ಟರೆ ಆಯ್ತಪ್ಪ ಓಡಿ ಎಲ್ಲ ಬಿಟ್ಟಾರ. ಅದಕ್ಕೆ ಮಕ್ಕಳಿಗೆ ವಿಷಯಗಳನ್ನ ಹೇಳಾಗ ಬಹಳ ತಪ್ಪ ತಿಳಗಾಡಿ. ಕಲಿಲಾದ ಜಗತ್ತಿನ ಯಾವೂ ಇಲ್ಲ. ಆರಾಮ್ಸಿ ಕಲಿಸ್ಕೊಡೋರು, ಕಲಿಸೋ ಟೀಚರ್ ಮೇಲೆ ಅವಲಂಬನೆ ಆಗ್ತದೆ. ಸರಿನಾ? ಇದು ಹೇಳೋರು ಯಾರು ಗೊತ್ತಾ? ಇಷ್ಟವಿಲ್ಲದ ವಿಷಯ ಕಲಿಸೋರು ಯಾರು? ಮತ್ತು ಇನ್ನೊಂದು, ಮೂಢನಂಬಿಕೆಗಳನ್ನ ಬುಡ ಸಮೇತ ಕಿತ್ತೋಸಲಿಕ್ಕೆ ಸಹಾಯಕಾರಿಯಾದ ದಿನ. ಮೂಢನಂಬಿಕೆಗಳು ಗೊತ್ತಲ್ಲ ನೋಡೋಣ. ಇವು ದೇವರು ತಿಂಡ್ರು, ಇವು ಗುಂಪಿಗೆ ಅಂತ ಮಾಡೋದ್ರ ನಿಂತಾವ. ಇವ್ರು ಹೇಳ್ತಾವ ಒಂದ್ ಕಡೆ ಪಾವರಿ, ಅವ್ರ ಪ್ರಕಾರ ರಷ್ಯಾ ಇವ್ ಪಾವರ್ ಹೇಳ್ತಾನ, ದೇವರ ದೆವ್ವ ಎರಡೂ ಸೃಷ್ಟಿಕರ್ತನೂ ಮಾನವ. ಅವ ಹೇಳ್ತಾರ ಇಷ್ಟು ಮಂದಿ ಇದ್ರಿ, ನೀವ್ ಯಾರ ದೇವ್ ಮುಡಿರಿ? ಇಷ್ಟು ಮಂದಿ ಇದ್ರಿ, ದೇವ್ ಮುಡಿರಿ ಯಾರೇ? ಅಥವಾ ದೇವ್ ಬಡೋದ ಹೇಗೆ? ಇಲ್ಲಲೇ ಯಾರಿಗೂ ಅವ ಹೇಳ್ತಾರ ದೇವೇ ಇಲ್ಲ, ಎಲ್ಲಿ ಬಿಡ್ತಾವ? ಇಲ್ಲರಿ, ಇಲ್ಲ ಮನುಷ್ಯ ಬಾಳ್ ಮಾಡಿಬಿಡ್ತಾನೆ. ಯಾವ ಇಲ್ಲ ಜಗತ್ ನಾವು ಎಲ್ಲ ಸ್ಪಷ್ಟವಾಗಿ ನೀವು ಆಪ್ತ ವಿಚಾರ ನೋಡಿರಿ, ಆಪ್ತ ವಿಚಾರ ನೋಡಿರಿ. ನೀವು ಮನುಷ್ಯ ಯಾವುದೇ ವಿಷಯವಾಗಿ ಕೇಳಿ ನೋಡ್ರಿ, ಅದರಿಂದ ಹೊರಗಿರ್ಬೇಕು. ಅದ್ರಾಗ ಒಬ್ಬರ ಆದ ತನ್ನ ಮನೋಭಾವ ಚೇಂಜ್ ಆಗಿಬಿಡ್ತಾವ. ಆ ನೋಡಿದಾಕಿ ಮೊದಲ ಬುಕ್ಕ ಲೈಬ್ರರಿ ಒಳಗೆ ಬುಕ್ಕ ತೊಳಿಕ್ ಹೋಗಾಗ ಗಂಗಾ ಸಹಿ ಮಾಡಿದ್ದು ಬುಕ್ಕ ತೊಗೊಂಡ್ರಪ್ಪ ಇನ್ನೂ ಓದ್ಬಿಟ್ಲು. ಅಟ್ಟ ಓದಿದ್ರೆ ಅವ್ರಿಗೆ ಸ್ವಲ್ಪ ಹೋಗಿಲ್ಲ, ಬರುವಾಗ ಏನ್ ಸಹಿ ಮಾಡೋದು? ಯಾಕೆ ಮಾಡಕತ್ತರು? ಅದ ವಿಷ್ಣು ಸೈಕಾಲಜಿಸ್ಟ್ ಆಗಿದ್ರು. ಸತ್ತಾಗತ್ತೆ ಯಾಕೆ ಮಾಡಿ ಸಬ್ ಕಾನ್ಸಿಯಸ್ ಮೈಂಡ್ ಒಯ್ದು ಯಥಾಸ್ಥಿತಿ ತಂದ.
ನೀವು ಎಲ್ಲರೂ ಅಣ್ಣ ತಂಗಿ ಅವ್ರಿಗೆ ಬಾ ತಂಗಿ ಪಿಕ್ಚರ್ ತಿರುಗಿವಲ್ಲ ಯಾಕಂತ ಹೇಳಿ ನಿಮಗೆ ಲಗ್ನ ಆಗಿತ್ತು ಏನಾದ್ರು ಹೊರಗಡೆ ಏನಾಗಿತ್ತು ನೀವ್ಯಾಕಂತೀರಿ ಆ ರಾಯಕಾಗೂ ನೀವು ಏನ್ ಸಂಬಂಧ ಜಾಲಿ ಬೆಳಗಳ ಹಿರಿ ಬೆಳಗಳ ಹಿರಿ ಬೇಗಿ ತಾಗಿಸೆ ಬೆಳಗಳ ಅಂತ ನೀವು ಏನ್ ಮಾಡ್ಬಿಟ್ಟು ಗೊತ್ತಾದ್ರು ಇವರೇ ರಾಜಕೀಯ ಆಗ್ಬಿಟ್ರಿಯಪ್ಪ ಇವರೇ ಲಗ್ನ ಆದಾಗ ಇವರೇ ತೊಂದರೆ ಕೊಟ್ಟಾಗ ಮಾಡ್ಕೊಂಡ್ಬಿಟ್ಟು ಬಂದ್ರು ಮನುಷ್ಯ ಅದು ಒಳಗೆ ಏನಾಗ್ಬಿಡ್ತಾವ್ರಿ ಈ ಹುಡುಗರು ಪಿಕ್ಚರ್ ನೋಡಿರ್ತಾವ್ರಿ ಹುಡುಗರಿಗೆ ಸಣ್ಣ ಹುಡುಗರು ಫೈಟಿಂಗ್ ಪಿಕ್ಚರ್ ನೋಡ್ತಾವ ದರ್ಶನ್ ಅಥವಾ ಸುದೀಪ್ ಒಂದು ಬಾಬು ಫೈಟಿಂಗ್ ಆಗಿರ್ತಾವ ಸಣ್ಣ ಮಕ್ಳಿಗೆ ಫೈಟಿಂಗ್ ಅಂದ್ರೆ ಬಹಳ ಖುಷಿ ನಿಮ್ಗೆ ಬೇರೆ ಸಣ್ಣ ಮಕ್ಳಿಗೆ ಫೈಟಿಂಗ್ ಅಂದ್ರೆ ಬಹಳ ಖುಷಿ ಫೈಟಿಂಗ್ ಮಾಡಿದಾಗ ಅವ ಹೀರೋ ಅವನಿಗೆ ಬಾಸು ಗೊತ್ತ ಹುಡುಗಿ ಯಾಕೆ ವಿಷಯ ಬಿಡ್ತಾವ್ರಿ ನಿಮಗೆ ಯಾಕೆ ಬಂದ್ರೆ ಮಾಡ್ತಾನ ನೆಪಾಲ ಅಂತ ಅವ ಸುಡಿ ಇವ ಆಗಿಬಿಡ್ತಾನೆ ಏನ್ ಬಿಡ್ತಾನೆ ಒಂದು ನೀನ್ ಬಿಡ್ತಾನೆ ದೇಶ ಏನ್ ತಿಳಿದ್ರು ದೇಶ ಅಷ್ಟೇ ಆಗ್ಬಿಡ್ತದೆ ಹಂಗಾಗ ಅದಕ್ಕೆ ಹಂಗಾಗಬಾರ್ದು ಅಂತ ಭಾಳ ಆಗ್ಬಾರ್ದು ಮನೋಭಾವನೆಗಳನ್ನ ಚೇಂಜ್ ಆಗ್ತದೆ ಈ ರೀತಿ ಏನ್ ಮಾಡೋದು ಅಂದ್ರೆ ಪೌರವರು ಈ ವಿಚಾರಧಾರೆಗಳನ್ನ ಹೇಳ್ಬೋದು ಗೊತ್ತಾಗ ಓಕೆ ಇದು ಅದಕ್ಕೆ ಇನ್ನೊಂದು ಹೋಗ್ಬಿಡುವ ಇನ್ನೊಂದು ಐತಲ್ಲ ಹಾಕೊಂಡ್ಬಿಡ್ತಾರೆ ಸ್ಕಿನ್ನರ್ ಜನ ಕಲಿಕೆ ಸ್ಕಿನ್ನರ್ ಇದಲ್ಲ ಸರ್ ಇದು ಅಲ್ರಿ ಭಾಗ ನೋಡಿ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಕಲಿಕೆ ಇದೇನಿ ತಲೆ ಬರ್ತಾರೆ ಇದು ತಲೆ ಇದಲ್ಲ ನಾವು ಬಂದಿಲ್ಲ ತೋರಿಲ್ಲ ಅಂತ ನಾಗದಾನ ಸ್ಕಿನ್ನರ್ ಬಂದ್ರೆ ಸ್ಕಿನ್ನರ್ ಅವರ ಕ್ರಿಯಾಜನಕರಿಗೆ BF ಸ್ಕಿನ್ನರ್ ಹೆಸರಾಂತ ವರ್ತನವಾಗಿ ಇವ್ರು ಏನಂತ ಗೊತ್ತಂದ್ರೆ ಕ್ರಿಯೆ ಅಂದ್ರೇನು ಕ್ರಿಯೆ ಅಂದ್ರೆ ಏನ್ರಿ ಹೆಡ್ಡಿಂಗ್ ಹೇಗಾದ್ರ ಅಂತದ್ದು ಕ್ರಿಯೆ ಅಂದ್ರೆ ಏನು ಕೆಲಸ ಜನ್ಯ ಅಂದ್ರೆ ಏನು ಇಂಗ್ಲಿಷ್ ಬಿಡಿ ಕನ್ನಡ ಹೇಳ್ರಿ ಕ್ರಿಯೆ ಅಂದ್ರೆ ಕೆಲಸ ಜನ್ಯ ಅಂದ್ರೆ ತೊಡಲು ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಅವ ಯಾವುದೇ ಒಂದು ಜೀವಿ ಯಾವುದಾದರೂ ಒಂದು ಕಾರ್ಯದಲ್ಲಿ ತೊಡಗಿದಾಗ ಆ ಕಾರ್ಯಕ್ಕನುಗುಣವಾಗಿ ಯುಕ್ತವಾದ ಪುಷ್ಟೀಕರಣವನ್ನು ನೀಡಿದ್ರೆ ಆ ಕಾರ್ಯ ಗುಣಮಟ್ಟ ಏನಾಗತ್ತೆ ಹೆಚ್ಚ ಇನ್ನೊಂದು ಯಾವುದೇ ಒಂದು ಜೀವಿ ಯಾವುದಾದರೂ ಒಂದು ಕಾರ್ಯದಲ್ಲಿ ತೊಡಗಿದಾಗ ಆ ಕಾರ್ಯಕ್ಕನುಗುಣವಾಗಿ ಸೂಕ್ತವಾದ ಪುಷ್ಟೀಕರಣವನ್ನು ನೀಡಿದರೆ ಆ ಕಾರ್ಯದ ಮಟ್ಟ ಏನಾಗತ್ತೆ ಹೆಚ್ಚಾಗತ್ತೆ ಈ ಪುಷ್ಟೀಕರಣಕ್ಕೆ ಅವ ಪುನರ್ಬಲನ ಅಂತ ಕರೆದ ಇದು ಹೇಗೆ ಅಂತ ಕೇಳಿದಾಗ ಇವರೆಲ್ಲ ಹೆಂಗ್ ಒಂದೊಂದು ಪ್ರಾಣಿ ಮೇಲೆ ಮಾಡಿದ್ರು ಇವನು ಒಂದು ಪ್ರಾಣಿ ಪಕ್ಷಿ ಮೇಲೆ ಮಾಡ್ತಾನ ಯಾವುದೇ ಪಾರಿವಾಳ ಮೇಲೆ ಹೆಂಗ್ ಪ್ರಯೋಗ ಏನ್ ವಿಚಾರ ಗಮನಿಸ್ರಿ ಹಸಿರು ಪಾರಿವಾಳ ತೋಂಡ ಈ ಸಮಸ್ಯಾತ್ಮಕ ಪಟ್ಟಿಗೆ ಒಳಗೆ ಕೂಡ ಆಗ್ದ ಎರಡು ಬಿಲ್ಲೆಗಳನ್ನು ಮಾಡ್ದಲ್ಲಿ ಒಂದು ರೆಡ್ ಇನ್ನೊಂದು ಗ್ರೀನ್ ಇಲ್ಲಿ ಕುಟುಕ್ಲಿಕ್ಕ ಒಂದು ಕೀ ವ್ಯವಸ್ಥೆ ಮಾಡ್ದ ಕೆಳಗಡೆ ಸರ್ ಕೆಳಗಡೆ ಈ ನಂಬರ್ ತೋರಿ 95900 ತೋರಿ ಈ ನಂಬರ್ ತೋರಿ 95900 83439 ಇವಾಗ ಕಾಲ್ ಮಾಡಿ ಅದ್ರ ಬಗ್ಗೆ ಬೇಕಾದ್ರೆ ಕಳಿಸ್ತೀನಿ ಹ್ಯಾಂಗ್ ಕಳಿಸ್ಬೇಕು ಅಂದ್ರೆ 95900 83439 ಈ ನಂಬರ್ ತೋರಿ ಅದಕ್ಕೆ ಏನು ಬೇಕಾದ್ರೆ ಕಾಲ್ ಮಾಡಿ ಕಳಿಸ್ಬೇಕು ಮನೆಗೆ ಬರ್ಬೇಕು 95900 83439 ಸರಿನಾ ಓಕೆ ಸರಿ ಕೊಡೋದು ಒಬ್ಬ ಮಾತಿತ್ತಂದ್ರೆ ಅಷ್ಟೇ ನೀವು ಹೋಗ್ಬಿಡ್ರಿ ಸರಿ ಕಳಿಸ್ತಂತ ಇರ್ತಲ್ಲ ಸರ್ ನಮ್ಮ ವಿಡಿಯೋ ಏನೇನದಾವಲ್ಲ ಸೈಕಾಲಜಿ ಏನು ವಿಡಿಯೋ ಕ್ವಶನ್ ಬಿಡಿಸಿದ್ದು ಏನಿದ್ದು ನಾ ಸರಿ ಕಳಿಸ್ತೀನಿ ಸರಿ ಮೊಬೈಲ್ ನಂಬರ್ ಅಂತ ಸರಿ ಕಳಿಸಿ ಸರ್ ನಿಮ್ಗೆ ಡ್ಯೂಟಿ ಬೇಕಾಗ್ಬಿಡ್ತಾರಲ್ಲ ಓಕೆ ಸರಿ ಸರ್ ಅವಾಗ ಈಗ ಏನಂದ್ರೆ ಕನ್ನಡ ಹೆಡ್ಡಿಂಗ್ ಹಾಕೋರಿ ಏನು ಬರ್ತದೆ ಅಂತಂದ್ರೆ
ಅದಕ್ಕೆ ನಂಬರ್ ಕೊಟ್ಟಿಲ್ಲ, ಅದು ನೀವು ಫೋನ್ ಮಾಡಿ ಅಡ್ರೆಸ್ ಕಳಿಸ್ರಿ ಅಷ್ಟೇ. ಅಡ್ರೆಸ್ ಕಳಿಸಿ ನಾನು ಕಳಿಸ್ಬೇಕು. ಓಕೆ ನೋಡಿ ಹೇಳಿ. ಕನ್ನಡ ಇವಾಗ ಒಂದು ಗದ್ದೆ ಇರ್ತದೆ, ಒಂದು ಪದ್ಯ ಇರ್ತದೆ, ಅದಂತರೂ ಓದಿ ಬಿಡಿಸಿದ್ದಾರೆ ಪ್ರಾಕ್ಟೀಸ್ ಅದಕ್ಕೆ. ಅದೇ ಆಮೇಲೆ ಇನ್ನೊಂದು ಏನಂದ್ರೆ ಬೋಧನಾ ವಿಧಾನದ ನಾಳೆ ನಾವು ಸರ್ ಲೈಬ್ರರಿ ಹೋಗಿದ್ದೀವಿ, ಅವ್ರು ಸರ್ ತಗೊಂಡಿದ್ದಾರೆ ನಿಮ್ಮ ಲೈಬ್ರರಿ ಚೆನ್ನಾಗಿರೋ ಬುಕ್ಕ. ನೀವು ಏನು ಒಂದೇ ಮಾತಾಡಿ, ನಿಮಗೆ ನೀವು TCET ಅವ್ರು ಯಾರು ಎದ್ದು ಹೊರಗೆ ಹೋಗಿ ಸೀದಾ, ಇಲ್ಲಾಂದ್ರೆ ಎಲ್ಲರ ಇದರಿಗೆ ಅಸಹ್ಯ ಮಾಡ್ಕೊತಾರೆ. ಎದ್ದು ಹೊರಗೆ ಹೋಗಿ ಸೀದಾ. ನನ್ನ ಬೈಬೇಡ್ರಿ ನೀವು ಯಾರು ಲೇಟ್ ಆದ್ರ, ಅಲ್ಲಿ ಯಾರು ಚೀರಿದ್ರಲ್ಲ ಅವ್ರೂ ಬೈ, ಇಲ್ಲಾಂದ್ರೆ ನೀವೇ ಚೆಂದ ಹಿಡಿದು ಹೊರಗೆ ಹಾಕ್ತೀರಿ. ಮುಂದೆ ನೀವು ಊರಿಗೆ ಹೋಗಾರ ನಮ್ಮ ಬೈಬೇಡ್ರಿ ಯಾರು. ಮುಂದೋದು ಇನ್ನೂ ಒಂದು ಹೇಳ್ತೇನೆ, ನಾನು ಮಾತಾಡಿದ ಮೇಲೆ ನೀವು ಹುಡುಗರು ಹೋಗ್ರೆ ಅವರೆಲ್ಲ ಹುಡುಗಿಯರು ಇಲ್ಲೇ ಹೋಗ್ಲಿ, ಇಲ್ಲಾಂದ್ರೆ ನೀವೇ ಹೊರಗೆ ಹಾಕ್ರಿ. ಈಗ ಆಯ್ತು, ನಾನು ಈಗ ಹೇಳ್ತೀನಿ, ಇದು ಬಿಟ್ಟು ಇವತ್ತಿನ ಈ TET ಮತ್ತು CET ಕಾರ್ಯಾಗಾರದ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಚಾಣಕ್ಯ ಕರಿಯರ್ ಬಿಜಾಪುರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಡೀ 10 ರಿಂದ 5 ಗಂಟೆವರೆಗೆ ಸುದೀರ್ಘವಾಗಿ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಜ್ಞಾನವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿ ಹೇಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಒಂದು ಸಂಸ್ಥೆಯ ಬಗ್ಗೆ ಅಥವಾ ಈ ಸಂಪನ್ಮೂಲ ವ್ಯಕ್ತಿಯ ಬಗ್ಗೆ ನನಗೆ ಹೆಂಗ್ ಪರಿಚಯ ಇತ್ತು ಅನ್ನೋದಕ್ಕೆ ಹೇಳ್ತೀನಿ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ಯಾಕೆ ಹೇಳಬೇಕು ಅಂತಂದ್ರೆ ಚಾಣಕ್ಯ ಕರಿಯರ್ ಅಂತಕ್ಕಂಥದ್ದು ನಾನು ಅಂಜುಮನ್ ವಿಜಯಪುರ BEd ಕಾಲೇಜ್ನಾಗ ಇದ್ದಾಗ ಅಲ್ಲಿ ಒಂದು ಆಹ್ವಾನ ಬಂದಿತ್ತು ನನಗೆ, ಸೈಕಾಲಜಿ ಹೇಳಕ್ ಬರ್ರಿ ಸರ್ ಅಂತ ಹೇಳಿ. ಅವ್ನ ಸರ್ ನೆನ್ಪು ಮಾಡಿದ್ರಿ ಇವತ್ತ, ಬಿರಾದರ್ ಸರ್ ಅಂತ ಹೇಳಿ ನಡೆಸ್ತಕ್ಕಂಥವ್ರು. ಯಾಕೆ ಸೈಕಾಲಜಿ ಹೇಳಕ್ ಕರೆದಿದ್ರು ಅಂದ್ರೆ ಅಲ್ಲಿ ಅಂಜುಮನ್ ಕಾಲೇಜ್ನಾಗ ಇದ್ದಾಗ ಸೈಕಾಲಜಿ ಹೇಳ್ತಿದ್ದೆ. ಸೊ ಅದನ್ನ ಮನಗಂಡು ಅವ್ರು ಹೇಳಕ್ ಕರೆದಿದ್ರು. ನಾನು ಅಲ್ಲಿ ಹೋಗ್ಲಿಲ್ಲ, ಅಕಸ್ಮಾತ್ ಆಗಿ ಹೋಗಿದ್ರೆ ಬಹಳ ಅನ್ಯೂನ್ಯವಾದಂತ ಸಂಬಂಧ ಇರ್ತಿತ್ತು. ಆದ್ರೆ ಚಾಣಕ್ಯ ಕರಿಯರ್ ಬಗ್ಗೆ ಗೊತ್ತಿತ್ತು. ನಂತರ ಏನಾಯ್ತು ಅಂತಂದ್ರ ನನಗೆ ಯಾರು ಗಮನಕ್ಕೆ ಬರ್ತಾರಲ್ಲ ಅಥವಾ ನನ್ನ ಹತ್ರ ಯಾರು ಬಂದು ಕೇಳ್ತಾರಲ್ಲ, ನಾನು ಹೇಳೋದು ಯಾವುದು ಅಂತಂದ್ರ ಚಾಣಕ್ಯ ಅಕಾಡೆಮಿ. ಕಾರಣ ಏನು ಅಂತಂದ್ರ ನನಗ ಅವರಿಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ, ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿತ್ತು ಅಂತ ಹೇಳಿ. ಯಾವ ಆಧಾರದ ಮೇಲೆ ಅಂತಂದ್ರ ನಾನು ಇಂಡಿಯಾ ಒಳಗೆ 9 ವರ್ಷ ಇದ್ದೆ. ಅವಾಗ ಬೇರೆ 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 ಕಡೆಯಿಂದ ಕೇಳ್ತಿದ್ರು, ನಿಮ್ಗೆ ಸಮೀಪ ಇದ್ದವರು ಹೇಳಬೇಕು ಅಂತಂದ್ರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಅವಾಗ ರಾಣಿ ಚೆನ್ನಮ್ಮ ಇರ್ಲಿಲ್ಲ, ಅಲ್ಲಿ 2ನೇ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬಂದಿತ್ತು ಒಂದು ಹುಡುಗಿ. ಇಲ್ಲೇ ನಿಮ್ಮ ಚಿಕ್ಕೋಡಿ ಸಿಟಿ ಕಾಲೇಜ್ ಐತ್ರ, ಅಲ್ಲೇ ಆ ಹುಡುಗಿ ಅವರು ಅಂತಂದ್ರೆ ರಾಯಬಾಗ್ ತಾಲೂಕ್ ಮೇಕ್ಳಿ ಶ್ರೀದೇವಿ ನಾಯಕ್ ಅಂತ ಹೇಳಿ. ಕರೆ 3 ಸಲ ಎಕ್ಸಾಮ್ ಬರೆದ್ರು TET CET ಆಗಿದ್ದಿತ್ತು ಸರ್. ಅವಾಗ ಅವ್ರು ಹೆಂಗೋ ನನ್ ತಗೊಂಡು ಹಚ್ಚಿದಾಗ ಇಲ್ಲ ಇಂತಲ್ಲಿ ಹೋಗಂತ ಹೇಳಿದಾಗ ಮನೊಳಗೆ ಏನೇನೋ ಪ್ರಾಬ್ಲಮ್ ಇತ್ತ, ಆದ್ರೂ ಹೋಗಿ ಕರ್ಕೊಂಡು ಹೋಗಿ ನಾನು ಅಡ್ಮಿಷನ್ ಮಾಡಿಸಿದ್ದೆ ಅಷ್ಟೇ. ರ್ಯಾಂಕ್ ಬಂದಂತ ಹುಡುಗಿ 3-4 ಸಲ ಎಕ್ಸಾಮ್ ಬರೆದ್ರು ಆಗಿರ್ಲಿಲ್ಲ. ಆದ್ರೆ ಒಂದೇ ಸಲ ಅಲ್ಲಿ ತಗೊಂಡ್ಮೇಲೆ ಕರೆದಾಗ ನೆಕ್ಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಆಯ್ತು. ಯಾಕಿದ್ರೆ ಹೇಳ್ತೀನಿ ಅಂತಂದ್ರ ನಮ್ಮ ವರ್ಷಕ್ಕೆ ನಾವು ಬಹಳ ಜಾಣರಿದ್ದೀವಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರ ನೀವು ಎಷ್ಟೇ ಜಾಣರಿದ್ರು ನಿಮ್ಗೆ ಒಳ್ಳೇದು. ಆದ್ರೂ ಸ್ವಲ್ಪ ನಿಮ್ಗೆ ಏನ್ ಬೇಕು ಅಂತಂದ್ರ ಮಾರ್ಗದರ್ಶನ ಮಾಹಿತಿ ಅಂತಕ್ಕಂಥದ್ದು ಬೇಕಾಗುತ್ತ. ಅದನ್ನು ಪಡೆಯೋದ್ರ ಸಲುವಾಗಿ ನಾನು ಹೇಳಿದ್ದೆ, ಇವತ್ತಿಗೂ ಯಾವುದೋ ಒಂದು ಊರಾಗಿದ್ದಾರೆ. ಇವ್ರನ್ನ ಯಾಕೆ ಕಳಿಸ್ಬೇಕು ಅಂತಂದ್ರೆ ಮೊನ್ನೆ ಒಂದು ದರ್ಶನಕ್ಕೆ ಹೋಗಿದ್ದೆ. ದೇವರ ದರ್ಶನ ಅಲ್ಲ, ಅಥವಾ ನಿಮ್ ಸಿನಿಮಾ ದರ್ಶನನೂ ಅಲ್ಲ.
ಮೌಲ್ಯಗಳಲ್ಲ ಫಿಲಾಸಫಿ ಒಳಗ ದರ್ಶನ ನೆನ್ಪು ಮಾಡ್ಕೊರಿ. ಅಂತಿಮ ದರ್ಶನಕ್ಕೆ ಹೋಗಿದ್ದೆ. ಅವಾಗ ಮಹಿಳಾ ವಿಶ್ವವಿದ್ಯಾಲಯದೊಳಗೆ ಒಬ್ಬರ ರಿಜಿಸ್ಟ್ರಿ ಇವ್ಯಾಲ್ಯೂಯೇಷನ್ ಡಾಕ್ಟರ್ ಲಕ್ಕನ್ ಅವ್ರ ಅಂತ ಹೇಳಿ ನನ್ನ ಅತಿ ಆತ್ಮೀಯ ಕ್ಲೋಸ್ ಫ್ರೆಂಡ್ ಅವರು ಈ ಕೂತಾಗ ಚಾಣಕ್ಯ ಕರಿಯರ್ ನಡೆಸ್ತಾರಲ್ಲ ಫೌಂಡರ್ ಬಿರಾದಾರ್ ಸರ್ ಅಂತ ಹೇಳಿ ಇವ್ರ ಅಂತ ಹೇಳಿ ತೋರಿಸಿದ್ರು. ಬಿರಾದಾರ್ ಸರ್ ಅಂತ ಹೇಳಿ ಗೊತ್ತಿತ್ತ, ಬಟ್ ಇವರ ಅಂತ ನೋಡಲಿಲ್ಲ. ಸೊ ನಾ ಹೇಳೋದು ಒಂದ್ ತಿಂಗಳ ಹಿಂದ ಅಲ್ಲಿ ಹೋದಾಗ ಅವ್ರನ್ನ ಕೇಳಿದೆ, ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಕಲಿಸ್ಬೇಕು. ಆಯ್ತು, ನೀವು ಯಾವಾಗ ಹೇಳ್ತೀನಿ ನಾವು ಬರ್ತೀವಿ ಅಂತ. ಅಂದ್ರ ನಾವು ತಿರುಗಾಡ್ಬೇಕಂದಾಗ ಏನಾರ ಮಾತಾಡೋದಲ್ಲ, ಮಾತಿನ ಬಗ್ಗೆ ಬಹಳ ಚಂದಾಗಿ ಹೇಳಿದ್ರು ಅವ್ರು. ಸರ್ ಮಾತು ಹೆಂಗಿರ್ಬೇಕು ಅಂತ ಮುಂದೆ ಕುಂತವ್ರು ಕೇಳುವಂಗಿರ್ಬೇಕು. ಮಾತಾಗಬಾರ್ದು, ಮಾತಿರ್ಬೇಕು, ನಾಲ್ಕು ಮಕ್ಕಳು ಕೇಳುವಂಗಿರ್ಬೇಕು. ಮಾತು ಮಸ್ತಕ ಕಿಳಿಯುವಂಗಿರ್ಬೇಕು. ಮಾತು ಮುಂದೆ ಕುಂತು ಕೇಳಿ ಕಲ್ಲು ಹೊಡೆಯುವಂಗಿರಬಾರ್ದು. ಮಾತು ಬರ್ತೈತೆ ಅಂತ ಹೇಳಿ. ಸೊ ಆ ಮಾತು ಬರಬೇಕಾಗಿತ್ತು ಅಂತಂದ್ರೆ ನೀವು ಆಲಿಸಬೇಕು, ಕೇಳಬೇಕು. ನೀವು ಕೇಳೋದು ಅಲ್ಪ ಸ್ವಲ್ಪ, ಮಾತಾಡೋದು ಅಲ್ಪ ಸ್ವಲ್ಪ, ಓದೋದು ಅಲ್ಪ ಸ್ವಲ್ಪ, ಬರವಣಿಗೆನೂ ಅಲ್ಪ ಸ್ವಲ್ಪ. ಆದ್ರೆ ನಮ್ಮ ಗುರಿ, ನಮ್ಮ ಆಸೆ ಹೆಂಗೈತೆ ಅಂದ್ರೆ BEd ಮುಗಿದ ತಕ್ಷಣ ನಾವು ಗೌರ್ಮೆಂಟ್ ನೌಕರಿ ಬೇಕು ಅಂತ.